ಸೊ ಯಾ ಆ್ಯಕ್ಚುಲಿ ವೆನ್ ವಿ ಜೆನ್ಯೂನ್ಲಿ ವಿಶ್ ಫಾರ್ ಸಮಥಿಂಗ್ ಅಲ್ಲ, ಯೂನಿವರ್ಸ್ ಅದು ಹೇಗೋ ಒಂದು ದಾರಿ ಮಾಡಿಕೊಡುತ್ತೆ ಅಂತ ನಿಮ್ಮೆಲ್ಲರ ಪರಿಶ್ರಮಕ್ಕೆ ಚಕ್ಕಾದಂಥ ಏನು ಪ್ರತಿಫಲ ಸಿಗುತ್ತೆ. ಜನವರಿ 10ರಿಂದ ಹಿಡಿದು ಇನ್ನೊಂದು ಸಣ್ಣ ಕೆಲಸ ಇದೆ. ಏನಿಲ್ಲ ಮೂವಿಲಿ ಅಂತನಾ? ಕಿಟ್ಟಪ್ಪ ಬನ್ನಿ ಇಲ್ಲಿ, ನಾಗಶೇಖರ್ ಅವರು ಬನ್ನಿ. ಈಗ ಎಲ್ಲ ಸ್ನೇಹಿತರ ಸಮ್ಮುಖದಲ್ಲಿ ಸಿನಿಮಾ ರಿಲೀಸ್ ಆದಮೇಲೆ ಕತೆ ಎಲ್ರಿಗೂ ಗೊತ್ತಾಗೋದು ಸಾಮಾನ್ಯ. ನಾವೊಂದು ಉಲ್ಟಾ ಮಾಡ್ತಾ ಇದ್ದೀವಿ. ಇನ್ನೂ 3 ದಿನ ಇದೆ, ಇವಾಗಲೇ ಕತೆ ಹೇಳ್ಬಿಡೋಣ ಸಿನಿಮಾದ್ದು. ಸಿನಿಮಾ ಕತೆ ಹೇಳ್ತೀರಾ? ನಮ್ಮ ಸಿನಿಮಾ ಕತೆ ಓಪನ್ ಆಗಿ ಇಲ್ಲ ನಾನು ಹೇಳ? ನೀವೇ ಹೇಳಿ, ಯು ಆರ್ ಅ ಗುಡ್ ಒರೇಟರ್. ನಗಪ್ಪ ಹೇಳ್ಬಿಡೋದಾ? ಆಗಿದ್ದಾಗಲಿ ಈ ಸಿನಿಮಾ ಕತೆ ಚಿತ್ರಕತೆ ಹೇಳ್ಬಿಟ್ಟೆ ಸಿನಿಮಾ ರಿಲೀಸ್ ಮಾಡೋಣ. ಡಿ ಕೋಡ್ ಅಂತ ಒಂದು ಪದ ಶುರುವಾಗಿದೆ, ಈಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬನ್ನಿ ಮೇಡಮ್. ಸ್ವಿಟ್ಜರ್ಲ್ಯಾಂಡಲ್ಲಿ ಒಂದು ಹೂವಿದೆ. ಇದು ಈ ಜಗತ್ತಿನ ಉತ್ಕೃಷ್ಟ ಹೂವು. ಈ ಹೂವಿಗಿರ್ತಕ್ಕಂಥ ವಿಶೇಷ, ಶಿಡ್ಲಘಟ್ಟದ ರೇಷ್ಮೆ ಹೂವಿಗೆ ಎಷ್ಟು ವಿಶೇಷ ಇದೆಯೋ ಹಾಗೆ ಸ್ವಿಟ್ಜರ್ಲ್ಯಾಂಡ್ನ ಎಡಲ್ನೆಸ್ ಅಂತ ಒಂದು ಹೂ ಬರುತ್ತೆ. ಆ ಹೂವಿನ ಕ್ಯಾರೆಕ್ಟರ್ ಏನು ಅಂದರೆ, ತಾನು ಪ್ರೀತಿಸುವ ಪ್ರೇಮಿ ದುಂಬಿ ಹೋದರೆ ಮಾತ್ರ ಮಕರಂದ ಕೊಡುತ್ತೆ, ಬಾಕಿಯವರು ಹೋದರೆ ತನ್ನ ಪಕಳೆಗಳನ್ನು ಮುಚ್ಕೊಂಡು ಬಿಡುತ್ತೆ. ಆ ಥರದ ಹೂವಿನ ಹೆಸರು ರಚಿತಾರಾಮ್. ಬ್ಯೂಟಿಫುಲ್. ಅದು ಒಂದು ನ್ಯಾಷನಲ್ ಫ್ಲವರ್. ಅದನ್ನು ಸೆಲ್ವಿಕಾ ರಾಣಿ ಮಾತ್ರ ಮುಡಿಬೇಕು ಅಂತ ಒಂದು ಸಂಪ್ರದಾಯ ಇದೆ. ನಮಗೆ ಹೆಂಗೆ ರಾಷ್ಟ್ರ ಪಕ್ಷಿ, ರಾಷ್ಟ್ರ ಪುಷ್ಪ ಅಂತೆಲ್ಲ ಇದೆಯೋ ಅವ್ರಿಗೂ ಹಾಗೆ ಇದೆ. ಹಾಗೆ ಯಾವ ದುಂಬಿಗಳು ಆ ಹೂವಿನ ಮೇಲೆ ಕೂರಕ್ಕೆ ಬಿಡದಲೆ ಸೈನ್ಯ ಮಾಡುವ, ಯುದ್ಧ ಮಾಡುವ ದುಂಬಿಯ ಹೆಸರು ಹಿಟೋಟೋಪಸ್ ಅಂತ. ಆ ದುಂಬಿ ಹೋದರೆ ಮಾತ್ರ ಆ ಹೂ ತನ್ನ ಪಕಳೆಗಳನ್ನು ತೆರೆದು ಪ್ರೀತಿಸುತ್ತೆ. ಆ ದುಂಬಿ ಹೆಸರು ಶ್ರೀನಗರ ಕಿಟ್ಟಿ. ಚೆನ್ನಾಗಿದೆಯಾ? ಅಕಸ್ಮಾತ್ ಮಳೆ ಬಂದಾಗ ಒಂದೊಂದ್ಸಲ ಈ ಹೂವಿನ ನೇಚರ್ ಬದಲಾಗ್ಬಿಡುತ್ತೆ. ತನ್ನದಲ್ಲದ ದುಂಬಿ ಬಂದ್ರೆ ಒಳಗಡೆ ಹೋಗಿಬಿಟ್ರೆ, ಆ ಹೂ ಹೀಗೆ ಪಕಳೆ ಇರುತ್ತೆ, ಹೋಗ್ಬಿಟ್ರೆ ಆ ಹೂವು ತಾನೂ ಇಲ್ಲವಾಗುತ್ತೆ, ಆ ಹತ್ರ ಬಂದಂಥ ದುಂಬಿನೂ ಇಲ್ವಾಗಿಸುತ್ತೆ, ಜಗತ್ತಿಗೆ ಉತ್ಕೃಷ್ಟ ಮಕರಂದವನ್ನು ಬಿಟ್ಟೋಗುತ್ತೆ. ಆ ಮಕರಂದದ ಹೆಸರು ಸಂಜು ವೆಟ್ಸ್ ಗೀತಾ ಭಾಗ 2. ಕಥೆಯನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನು 3 ದಿನ ಇದೆ ಸಿನಿಮಾ. ಒಂದು ಮಾತನ್ನು ಹೇಳ್ತೀನಿ, ಬರಹಗಾರನಾಗಿ ಎಲ್ಲರ ಪರವಾಗಿ ಒಂದು ಮಾತು ಹೇಳ್ತೀನಿ. ವರ್ಷಾಂತ್ಯಕ್ಕೆ 2 ಸೂಪರ್ ಡೀಪರ್ ಕೊಟ್ಟು ಹಿಟ್ ಕೊಟ್ಟು 2024 ಕಳಿಸ್ಕೊಟ್ಟಿದ್ದೀರ. ವರ್ಷದ ಆರಂಭಕ್ಕೆ ಮೊಟ್ಟ ಮೊದಲ ಕನ್ನಡ ಸಿನಿಮಾ ಸಂಜು ವೆಟ್ಸ್ ಗೀತಾ 2 ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಇರಲಿ. ಯಾರೇ ಬರಲಿ ಕನ್ನಡ ಸಿನಿಮಾದ ಎದುರುಗಡೆ ಥಿಯೇಟ್ರ್ ಇಲ್ದಂಗಾಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ, ಇವಾಗ ಒಂದು ಬೈಟ್ ನೋಡಿದ್ರಿ. ನಾನು ಬೆಳಗ್ಗೆಯಿಂದ ಹೇಳಬೇಕು ಅಂತ ಕಾಯ್ತಾ ಇದ್ದೆ. ಈ ಸಿನಿಮಾಗೊಬ್ರು ಹಿತೈಷಿ ಇದ್ದಾರೆ, ಅವ್ರ ಹೆಸರು ಬಾದ್ಶಾ, ಕಿಚ್ಚ, ಸುದೀಪ. ಹಂಗಿರೋವಾಗ ಸಿನಿಮಾ ಚೆನ್ನಾಗಿ ಹೋಗುತ್ತೆ. ತುಂಬ ಒಳ್ಳೆ ಮನಸ್ಸಿನಿಂದ ದೊಡ್ಡವರೆಲ್ಲ ವಿಶ್ ಮಾಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಹೊಸ ವರ್ಷಕ್ಕೆ ಬರ್ತಾ ಇರುವ ಮೊದಲ ಹೊಸ ಕಾಪಿ ಈ ಸಿನಿಮಾ ಗೆಲ್ಲೋ ಮುಖಾಂತರ ಕನ್ನಡದ ಮೈಲಿಗಲ್ಲು, ಕನ್ನಡದ ಒಂದು ಹೊಸ ಇತಿಹಾಸ 2025ರಲ್ಲಿ ಆರಂಭ ಆಗಲಿ ಅಂತ ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರ. Love you all. Thank you Rachita and thank you Kitappa and thanks everyone from my team. And ತುಂಬ ಸ್ನೇಹಿತರು ಬಂದಿದ್ದೀರಿ, ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ವೆರಿ ಮಚ್. ಜನವರಿ 10, 2025 ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಸಿನಿಮಾ ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ರಿಲೀಸ್ ಆಗ್ತಿದೆ. ಎಲ್ಲರೂ ಅದನ್ನು ದೊಡ್ಡ ಸಕ್ಸಸ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮನ ಮುಗಿಸೋಣ. ಲವ್ ಯು ಆಲ್. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಪ್ರವೀಣ್ ಶೆಟ್ಟಿ ಅವರು, ಅರುಣ್ ಪ್ರಸಾದ್ ಅವರು, ಸಂಜೀವ್ ಗೌಡ್ರು ಫಾರ್ ಕಮಿಂಗ್. ಆ್ಯಂಡ್ ನನ್ನ ಜೊತೆ ಕೆಲಸ ಮಾಡಿದ ನನ್ನ ಡೈರೆಕ್ಷನ್ ಟೀಮ್ ಕಿಶನ್, ಅಮೂಲ್ಯ, ಹಾಗೆ ಈ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ತುಂಬ ಒಳ್ಳೆ ಕಾಸ್ಟ್ಯೂಮ್ ಹಾಕಿದ್ದಾರೆ ಅಂತ ಎಲ್ಲರೂ ಪ್ರೈಸ್ ಮಾಡ್ತಿರ್ತಾರೆ. ಸೊ ಅದಕ್ಕೆ ಕಾರಣ ಅರ್ಚನಾ ಕಶ್ಯಪ್ ಹಾಗೆ ವರ್ಷಿಣಿ ಜಾನಕಿರಾಮ್ ಅವರಿಗೆ ಥ್ಯಾಂಕ್ಸ್. ನನ್ನ ಜೊತೆ ಕೆಲಸ ಮಾಡಿದ ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ನನ್ನ ತಮ್ಮ ರಮಚಿರು, ಹಾಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕಿಟ್ಟಿ ಅವರು, ನನ್ನ ಕ್ಲೋಸ್ ಫ್ರೆಂಡ್ ಮಾಮ, ಎಲ್ಲರನ್ನೂ ಕರಿತೀನಿ. ಇವರೆಲ್ಲರನ್ನೂ ಕೆಳಗಿಳಿಸಿ ಇನ್ನೊಬ್ಬರನ್ನ ಕರಿತೀನಿ. ಪ್ಲೀಸ್ ವೈಟ್ ಫಾರ್ 2 seconds. ಅದು ಸಸ್ಪೆನ್ಸ್ ಇಡೋಣ ಫ್ರಮ್ ಫ್ರೈಡೇ. ಹೇಳ್ಬಿಡ್ರಾ? ಓ ಡಾಕ್ಟರ್, ನಾನು ಯಾವ ಕಡೆಯಿಂದ ಡಾಕ್ಟರ್ ತರ ಕಾಣಿಸ್ತೀನಿ? ಏನಕ್ಕೆ ಸರ್? ಏನಕ್ಕೆ ಸೆಲೆಕ್ಟ್ ಮಾಡಿದ್ರಿ? ಏನಕ್ಕೆ ಸೆಲೆಕ್ಟ್? ಸಿ ಡಾಕ್ಟರ್ ಅಂತಂದರೆ ಯಾವಾಗಲೂ ನೀಟಾಗಿ ಶೇವ್ ಮಾಡಿಕೊಂಡು
ಆಮೇಲೆ ವಾಟ್ ಇಸ್ ದ್ಯಾಟ್ ಈ ಥರ ಯಾವ ಡಾಕ್ಟರ್ ನಡೀತಾರೆ ಆ್ಯಂಡ್ ಸಮ್ ಡಾಕ್ಟರ್ಸ್ ಈ ಥರ ನನಗೆ ವಿಷ್ಣು ಸರ್ ಥರ ಡಾಕ್ಟರ್ ಬೇಕಿತ್ತು. ಸೊ ವಿಷ್ಣು ಸರ್ ಓನ್ಲಿ ಕ್ಯಾನ್ ಮ್ಯಾಚ್ ದ್ಯಾಟ್, ನೋ ಬಡಿ ಎಲ್ಸ್ ಅಂತ ಡಿಸೈಡ್ ಮಾಡಿ ಐ ಟುಕ್ ದ ಮ್ಯಾನ್ ವಾಸ್ ವೆರಿ ಮ್ಯಾನ್ಲಿ ಆ್ಯಂಡ್ ವೆರಿ ಹ್ಯಾಂಡ್ಸಮ್ ಆ್ಯಂಡ್ ಟ್ರೆಂಡಿ ಒಬ್ಬ ಹುಡುಗನ ನಾನು ಚೂಸ್ ಮಾಡಿದೆ, ದಟ್ ಇಸ್ ಚೇತನ್ ಚಂದ್ರ ಅವರು. ಆ್ಯಂಡ್ ಹಿ ಹ್ಯಾಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್ ಇನ್ ದ ಫಿಲ್ಮ್. ಥ್ಯಾಂಕ್ ಯು ಚೇತನ್ ಬಾಯ್, ಐ ಆಮ್ ವೆರಿ ಗ್ರೇಟ್ಫುಲ್. ಸರ್ ಥ್ಯಾಂಕ್ ಯು ಸೋ ಮಚ್. ನಾನು ಒಪ್ಕೊಂಡಿರೋದು ಕಾರಣ ನೀವು ಕಿಟ್ಟಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಕಿಟ್ಟಪ್ಪ. ಎಸ್ ಸೊ ಕಿಟ್ಟಪ್ಪನ ಒಂದು ಬೇರೆಯ ಶೇಡಲ್ಲೇ ನೋಡುವಂಥ ಒಂದು ಸಿನಿಮಾ ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ರಿಲೀಸಿಂಗ್ ಆನ್ January 10th. ಸೊ ಈ ಸಿನಿಮಾ ಗೀತಾ, ಸಂಜು ಮತ್ತು ಗೀತಾದ ಪಾತ್ರದ ಆಯ್ಕೆ ಮಾಡೋದಕ್ಕೆ ಭಾಳ ಕಷ್ಟ ಆಯಿತು. ಸಾಕಷ್ಟು ಜನ ಇಲ್ಲ ನೀವು ರಮ್ಯನ್ನೇ ಹಾಕೋಬೇಕು, ಇಲ್ಲ ನೀವು ರಮ್ಯ ಅವ್ರನ್ನೇ ಹಾಕೋಬೇಕು ಅಂದರು. ಬಟ್ ಕತೆ ಬೇರೆಯದ್ದೇ ಆಗಿದ್ದರಿಂದ, ಆ ಕತೆಗೂ ಈ ಕತೆಗೂ ಯಾವುದೇ ಸಂಬಂಧ ಇಲ್ಲದೆ ಇದ್ದಿದ್ದರಿಂದ ನನ್ನ ಮೊದಲ ಆಯ್ಕೆ ರಚಿತಾ ರಾಮ್ ಅವರಾಗಿತ್ತು, ಎರಡನೇ ಆಯ್ಕೆ ತ್ರಿಷಾ ಆಗಿತ್ತು. ಸೊ ಐ ಡಿಸೈಡೆಡ್, ಅರ್ಚನಾ ಅಂತ ಸಿಸ್ ಲೈಕ್ ಮೈ ಸಿಸ್ಟರ್, ಅವ್ರನ್ನ ಕೇಳಿದೆ ನನಗೆ ರಚಿತಾ ಅವ್ರನ್ನ ಅಪ್ರೋಚ್ ಮಾಡೋಣ, ಅವ್ರಿಗೆ ಇಷ್ಟ ಆದರೆ ಲೆಟ್ಸ್ ಗೋ ಹೆಡ್, ಇಲ್ಲ ಅಂತಂದರೆ ಐ ಗೋ ಹೆಡ್ ವಿತ್ ತ್ರಿಷಾ, ಒಂದು ಸರಿ ಕೇಳ್ತೀರಾ ಅಂತ. ಸೊ ರಚಿತಾ ಅವ್ರನ್ನ ಮೀಟ್ ಮಾಡಿ ಕತೆ ಹೇಳಿದಾಗ ಶಿ ಲೈಕ್ ಇಟ್ ವೆರಿ ಮಚ್, ತುಂಬ ಇಷ್ಟಪಟ್ಟರು, ತುಂಬ ಸಪೋರ್ಟ್ ಮಾಡಿದ್ರು. ಆಮೇಲೆ ರಚಿತಾ ಅವರೊಂದು ಅನೌನ್ಸ್ ಮಾಡಿದ ತಕ್ಷಣ ಮತ್ತಷ್ಟು ಪ್ರಶ್ನೆಗಳು ಬಂತು. ಯಾಕೆ ರಚಿತಾ ರಮ್ಯನ ಹಾಕೋಬೋದಾಗಿದ್ದಾರೆ ಗೀತಾ? ನನ್ನ ಉತ್ತರ ಅವರೆಲ್ಲರಿಗೂ ಒಂದೇ, ಗೀತಾ ಅನ್ನುವ ಪಾತ್ರ ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ. ಆ ಪಾತ್ರ ಪೋಷಣೆಯ ಸ್ಟ್ರೆಂತ್, ತಾಕತ್ತು ಅಂತಾರಲ್ಲ, ಅದಿರುವ ಯಾವ ಆ್ಯಕ್ಟ್ರೆಸ್ ಬೇಕಾದರೂ ಆ ರೋಲ್ನ ಮಾಡ್ಬೋದು ಅಂತ ಹೇಳಿ, ದ್ಯಾಟ್ ಗಟ್ಸ್ ಆ್ಯಂಡ್ ದಟ್ ಕಾನ್ಫಿಡೆನ್ಸ್ ಆ್ಯಂಡ್ ದಟ್ ಸ್ಕಿಲ್ ರಚಿತಾ ರಾಮ್ ಹ್ಯಾಸ್ ಅಂತ ಹೇಳಿ ರಚಿತಾ ಅವ್ರನ್ನ ನಾವು ಈ ಸಿನಿಮಾಗೆ ಕ್ಯಾಸ್ಟ್ ಮಾಡಿದ್ವಿ. ಆ್ಯಂಡ್ ಒಬ್ಬ ನಿರ್ದೇಶಕನ ಕನಸನ್ನು ಫುಲ್ಫಿಲ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಬಿಕಾಸ್ ಶಿ ಈಸ್ ಹ್ಯಾವಿಂಗ್ ಎ ವಂಡರ್ಫುಲ್ ರೋಲ್ ಇನ್ ದ ಫಿಲ್ಮ್. ಇಟ್ಸ್ ವೆರಿ ಟಫ್. ನಾನು ಯಾವಾಗ ಹೇಳ್ಬೇಕು ಅಂತ ಹೇಳ್ತೀನಿ ಗೊತ್ತಿಲ್ಲ ಅವ್ರಿಗೆ, ಯಾವಾಗ ನಗಬೇಕು ಅಂತ ಹೇಳ್ತೀನಿ ಗೊತ್ತಿಲ್ಲ. ಒಂದು ಸಿನಿಮಾ ಒಂದು ದಿನ 5 ಥರದ ಸೀಕ್ವೆನ್ಸ್ ಮಾಡ್ತಾಯಿದ್ವಿ, 5 ಥರದ ಸೀಕ್ವೆನ್ಸ್. ಸಿ ಹ್ಯಾಸ್ ಟು ಶಿಫ್ಟ್ ಫ್ರಮ್ ದಿಸ್ ಎಮೋಷನ್ ಟು ದಟ್ ಎಮೋಷನ್ ಟು ದಿಸ್ ಎಮೋಷನ್. ಈ ಥರದ ಒಂದು ಪಾತ್ರವನ್ನು ತುಂಬ ಲೀಲಾಜಾಲವಾಗಿ ಮಾಡಿ ಭಾಳ ಅದ್ಭುತವಾಗಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಆ್ಯಂಡ್ ತುಂಬ ಕೆಟ್ಟ ಪರಿಸ್ಥಿತಿಗಳೇ, ಆ ಚಳಿ, ಮಳೆ, ಗಾಳಿ. ಒಂದಿನ ಏನು ಮಾಡಿದೆ, ಹಿಂದಿನ ದಿನ ಪೂರ್ತಿ ಮಳೆ ಹಾಕಿ ಶೂಟ್ ಮಾಡಿಬಿಟ್ಟೆ. ಫುಲ್ ಮಳೆ ಬೆಳಗಿಂದ ಸಂಜೆವರೆಗೂ, ಗಿಟ್ಟಪ್ಪ ರಚಿತಾ ಅವ್ರಿಗಿಬ್ಬರಿಗೂ. ಎಸ್ ಆಯಿತು, ಫುಲ್ ಸುಸ್ತಾಗೋದ್ರು ಇಬ್ಬರು. ನೆಕ್ಸ್ಟ್ ಡೇ ಬ್ಲಫ್ ಕರ್ಕೊಂಡು ಹೋದೆ, ಫುಲ್ ಬಿಸಿಲು, ನಮಗೆ ತಲೆ ತಿರುಗ್ತಾ ಇತ್ತು. ಇನ್ನು ಅವರಿಬ್ಬರಿಗೆ ಪಾಪ ಹೆಂಗಿತ್ತು, ಆ ಥರದ ಪರಿಸ್ಥಿತಿಯಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ದೇ ಆರ್ ಡೆಡಿಕೇಟೆಡ್ ಟು ದಿ ಕೋರ್. ಸೊ ಐ ರೆಸ್ಪೆಕ್ಟ್ ಯು ಬೋತ್ ಫಾರ್ ಆಲ್ ಮೈ ಎಫರ್ಟ್ಸ್. ಆ್ಯಂಡ್ ಐ ವುಡ್ ಲೈಕ್ ಟು ಇನ್ವೈಟ್ ಮೈ ಡಿಯರ್ ಫ್ರೆಂಡ್ ಚೇತನ್ ಚಂದ್ರ ಬಿಫೋರ್ ಐ ಇನ್ವೈಟ್ ರಚಿತಾ ಮ್ಯಾಮ್. ಪ್ಲೀಸ್ ಚೇತನ್ ಬಾಯ್. ಸೊ ಈ ಸಿನಿಮಾದ ಒಂದು ಸ್ಪೆಷಲ್ ರೋಲ್ಗಾಗಿ, ಒಂದು ಕ್ಯಾಮಿಯೋ ರೋಲ್ಗಾಗಿ ರಾಗಿಣಿ ಅವ್ರನ್ನ ಕೇಳಿದಾಗ ಒಪ್ಕೊಂಡ್ರು. ಅವರು ತುಂಬ ಬ್ಯೂಟಿಫುಲ್ಲಾಗಿ ಪರ್ಫಾರ್ಮ್ ಮಾಡಿದ್ರು. ಅದಾದಮೇಲೆ ನನಗೆ ಚೇತನ್ ಚಂದ್ರ ಅವ್ರು ಬೇಕಿತ್ತು, ಅವ್ರನ್ನ ಕೇಳಿದೆ, ಭಾಳ ಸಂತೋಷವಾಗಿ ಒಪ್ಕೊಂಡ್ರು. ಈ ಒಂದು ಉತ್ತರಕ್ಕೆ ಕಾರಣ ಕ್ವಾಲಿಟಿ, ಶ್ರದ್ಧೆ, ಕ್ವಾಲಿಟಿ. ಎಲ್ಲರ ಸಿನಿಮಾ ಸಂಜು ವೆಟ್ಸ್ ಗೀತಾ ಪಾರ್ಟ್ 2 10th January 2025 ನಿಮ್ಮ ಮುಂದೆ ಬರ್ತಾ ಇದೆ. ಐ ವಾಂಟ್ ಯು ಆಲ್ ಟು ವಾಚ್ ದ ಫಿಲ್ಮ್ ಆ್ಯಂಡ್ ಬ್ಲೆಸ್ ಅಸ್ ಆಲ್. ಆ್ಯಂಡ್ ಬಿಫೋರ್ ಐ ಕಾಲ್ ರಚಿತಾ ಆ್ಯಂಡ್ ಗಿಟ್ಟಪ್ಪ ಆನ್ ಸ್ಟೇಜ್, ನಮ್ಮ ಶ್ರೀನಿವಾಸ್ ಸರ್ IAS ಆಫೀಸರ್ ಬಂದಿದ್ದಾರೆ ಇಲ್ಲಿ. ಸರ್ ಬನ್ನಿ, ಮಾತಾಡ್ಬೋದು. ಹಾಡು ನೋಡಿದ್ರಲ್ಲ ಇಲ್ವಾ? ಥ್ಯಾಂಕ್ ಯು. ಈಸ್ ಅವರ್ ಕ್ಲೋಸ್ ಫ್ರೆಂಡ್ ಶ್ರೀನಿವಾಸ್ ಸರ್. ಸೊ ಕಿಟ್ಟಪ್ಪ, ಸೊ ಎಲ್ಲರೂ ಕೇಳಿದ್ರು ಯಾಕೆ ಸಂಜು ಕಿಟ್ಟಿನೇ ಆಗ್ಬೇಕಾ ಅಂತ. ಇದು ಅವರು ಸಂಪಾದಿಸಿರೋ ಪ್ರೀತಿ. 17 ವರ್ಷ ಆಯ್ತು ಇಂತಿ ನಿನ್ನ ಪ್ರೀತಿಯ ರಿಲೀಸ್ ಆಗಿ. ಒಂದು ಡೈಲಾಗ್ ಈಗಲೂ ಟ್ರೆಂಡಿಂಗ್ ಅಲ್ಲಿ ಇದೆ. ಆಲ್ರೆಡಿ ನಾನು ಬರ್ಬೇಕಾದ್ರೆ ಸುಮಾರು ಜನ ಹೇಳ್ತಾ ಇದ್ರು ನಿಮ್ಮ ಅಭಿಮಾನಿಗಳು ಹೆವಿ ಇದ್ದಾರೆ ಸರ್, ಒಂದ್ಸತಿ ಬರ್ಬೋದಾ ಸೌಂಡು? ಅಮೇಜಿಂಗ್ ಸರ್. ವಂಡರ್ಫುಲ್, ಥ್ಯಾಂಕ್ ಯು. ಸ್ಯಾಂಡಲ್ವುಡ್ ಸಂಜು ಅಂತಲೇ ಫೇಮಸ್ ಆಗಿರೋ ಕಿಟ್ಟಪ್ಪನ ಸಂಜು ಪಾತ್ರಕ್ಕೆ
ಆಯ್ಕೆ ಮಾಡಿದ್ದೆ ಆ ಕಾರಣಕ್ಕೆ. ಈಸ್ ಬೀನ್ ಅಂದರೆ ಸಂಜು ಅಂತ ಒಂದು ಕತೆ ಹೇಳೋಕ್ಕೆ ಕಿಟ್ಟಪ್ಪ ಈಸ್ ದ ಮೋಸ್ಟ್ ಸೂಟಬಲ್ ಹೀರೋ. ಸೊ ಹಾಗಾಗಿ ಆ್ಯಂಡ್ ಈಸ್ ಅ ವಂಡರ್ಫುಲ್ ಆ್ಯಕ್ಟರ್, ಈಸ್ ಮೈ ಕ್ಲೋಸ್ ಫ್ರೆಂಡ್. ಕಿಟ್ಟಪ್ಪ, ವಾಟ್ ಅಬೌಟ್ ದ ಫಿಲ್ಮ್? ಇವರು ನಮ್ಮ ಡೈರೆಕ್ಟ್ರು ಇಂಗ್ಲಿಷ್ ಥ್ಯಾಂಕ್ ಯು ಸಂಗೀತ ಅವರೇ. ಈಗ ಈ ಸಿನಿಮಾದ ಟ್ರೈಲರ್ ಬಗ್ಗೆ ಮಾತಾಡ್ತಾ ಇದ್ದೆ. ನೋ ಟ್ರೈಲರ್, ದೆರ್ ಈಸ್ ಓನ್ಲಿ ಎ ಸಾಂಗ್ಲರ್. ಸಾಂಗ್ಲರ್, ವಾಟ್ ಇಸ್ ಸಾಂಗ್ಲರ್? ಸಾಂಗ್ ಪ್ಲಸ್ ಟ್ರೈಲರ್ ಈಸ್ ಈಕ್ವಲ್ ಟು ಸಾಂಗ್ಲರ್ ಅಂತ ಒಂದು ಹೊಸ ಕಾನ್ಸೆಪ್ಟನ್ನು ಮಾಡಿ ಒಂದು ಹೊಸ ಹಾಡನ್ನು, ನಮ್ಮ ಚಿತ್ರದ ಟ್ರಂಪ್ ಕಾರ್ಡ್ ಸಾಂಗ್ ಹಾಡನ್ನು ಈ ಒಂದು ಪ್ರೀ ರಿಲೀಸ್ ಇವೆಂಟಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ. ಲಾಂಚ್ ಮಾಡೋದಕ್ಕೆ ಇವತ್ತು ಈ ವೇದಿಕೆಯಲ್ಲಿ ಮೊದಲನೇ ಸಾರಿ ನಾನು ಅವ್ರನ್ನ ಪರಿಚಯ ಮಾಡ್ತಾ ಇದ್ದೀನಿ. ಈ ಸಿನಿಮಾದ ಕೋ ಪ್ರೊಡ್ಯೂಸರ್ ಆದ ದೀಪಕ್ GK ಸರ್, ಪ್ಲೀಸ್ ಕಮ್ ಆನ್ ದ ಸ್ಟೇಜ್ ವಿತ್ ಯುವರ್ ವೈಫ್ ದೀಪಿಕಾ ದಾಸ್. ಎಸ್, ನಮ್ಮೆಲ್ಲರ ಪ್ರೀತಿಯ ನಾಗಿಣಿ ಧಾರಾವಾಹಿಯ ಮೂಲಕ ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ದಂತಹ ಚೆಲುವೆ, ಅದ್ಭುತವಾದಂತಹ ಕಲಾವಿದೆ ದೀಪಿಕಾ ದಾಸ್ ಅವರಿದ್ದಾರೆ. ದಂಪತಿಗಳಿಬ್ಬರು ಕೂಡ ವೇದಿಕೆಗೆ ಬರ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆಗಳ ಮೂಲಕ ಅವ್ರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಸೊ ಮೊದಲ ಸಿನಿಮಾ ಸಂಜು ವೇಡ್ಸ್ ಗೀತ ಪಾರ್ಟ್ 2 ಸಿನಿಮಾದ ಸಹ ನಿರ್ಮಾಪಕರಾಗ್ತಿರೋದಕ್ಕೆ ಬಹಳ ಸಂತೋಷಪಟ್ಟು ನಮ್ಮನ್ನು ಸಪೋರ್ಟ್ ಮಾಡಿದಂಥ ದೀಪಕ್ ಸರ್ ಮತ್ತು ಅವರ ಶ್ರೀಮತಿಯವರಿಂದ ಈ ಹಾಡನ್ನು ಲಾಂಚ್ ಮಾಡೋಣ. ಲಾಂಚ್ ಸಂಜು ವೇಡ್ಸ್ ಗೀತ ಪಾರ್ಟ್ 2 ಚಿತ್ರದ ಜರ್ನಿಯನ್ನು, ಈ ಜರ್ನಿಯನ್ನು ಶುರು ಮಾಡೋದಕ್ಕೆ ಐ ವುಡ್ ಲೈಕ್ ಟು ವೆಲ್ಕಮ್ ಚಕ್ರವರ್ತಿ ಚಂದ್ರಚೂಡ್, ಈ ಸಿನಿಮಾದ ಬರಹಗಾರರು. ಚಕ್ರವರ್ತಿ ಅವರು ಇದ್ದಾರಾ ಇಲ್ಲಿ? ಎಸ್, ಚಕ್ರವರ್ತಿ ಸರ್ ಇದ್ದಾರಾ? ವೆಲ್ಕಮ್. ಓ ಮೈ ಗಾಡ್. ಸೊ ಸಂಜು ಮತ್ತು ಗೀತಾ ಈ ಟೈಟಲ್ ಬಂದಾಗ ಭಾಗ 2 ಯಾಕೆ? ಭಾಗ 2ಕ್ಕೂ ಭಾಗ 1ಕ್ಕೂ ಸಂಬಂಧ ಇದೆಯಾ? ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಶ್ರೀನಗರ ಕಿಟ್ಟಿಯವರೇ ಯಾಕೆ ಬೇಕಿತ್ತು, ರಚಿತ್ ಅವರೇ ಯಾಕೆ ಬೇಕಿತ್ತು? ಸೊ ಈ ಥರದ ಹಲವಾರು ಪ್ರಶ್ನೆಗಳಿದೆ. ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಕೊಡ್ತಾ ಒಂದೊಂದು ಹಾಡನ್ನು ನೋಡ್ತಾ ನೋಡ್ತಾ ಹೋಗೋಣ. ಐ ವೆಲ್ಕಮ್ ಯು. ಯು ಹ್ಯಾವ್ ಮೈಕ್? ಹಾಂ, ಇಟ್ಕೊಂಡಿದ್ದೀನಿ. ಎಸ್, ಥ್ಯಾಂಕ್ ಯು. ಈಗ ಭಾಗ 1ಕ್ಕೂ ಭಾಗ 2ಕ್ಕೂ ಒಂದು ಸಣ್ಣ ಮಾತು ಹೇಳ್ಬಿಡೋಣ. ಎಲ್ರಿಗೂ ನಮಸ್ಕಾರ. ಸಿನಿಮಾ ರಿಲೀಸ್ಗೆ ಇನ್ನು 3 ದಿನ ಇದೆ. ಹಾಗೆ 3 ಫ್ಲೋರ್ ಹತ್ಕೊಂಡು ಹೋಗಿ ನೋಡ್ಬಿಡಿ ಅಂತ ಹೇಳ್ತೀನಿ. ಕೆಳಗಡೆ ಇದ್ದೀವಿ ನಾವು. ಭಾಗ 1 ಫೆಬ್ರವರಿ 14 ಇದ್ದಂಗೆ ವ್ಯಾಲೆಂಟೈನ್ಸ್ ಡೇ. ಭಾಗ 2 ನವೆಂಬರ್ 14 ಇದ್ದಂಗೆ ಮಕ್ಕಳ ದಿನಾಚರಣೆ. ಅಷ್ಟೇ ವ್ಯತ್ಯಾಸ. ಇಲ್ಲಿ ಬಂದಾಗ ನಾನು ಗಮನಿಸ್ತಾ ಇದ್ದೆ, ಇಲ್ಲಿ 3 ಜನ ಇದ್ದಾರೆ. ಯಾರು ಗಮನಿಸಿದ್ರೋ ಇಲ್ವೋ ಗೊತ್ತಿಲ್ಲ. ಈ ಸಿನಿಮಾಗೊಂದು ದೊಡ್ಡ ಆಶೀರ್ವಾದ. ಛಲವಾದಿ ಕುಮಾರ್ ಅವರ ಹೆಸರು ಬಂದಾಗೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಾರೆ. ನಾಗಶೇಖರ್ ಅವ್ರ ಹೆಸರು ಬಂದಾಗೆಲ್ಲ ಶಂಕರ್ ನಾಗ್ ಅವ್ರು ಬರ್ತಾರೆ. ಮಹಾನದಿ ಬಂದಾಗೆಲ್ಲ, ಕಿಟ್ಟಪ್ಪನ ಬ್ಯಾನರ್ ಬಂದಾಗೆಲ್ಲ ರವಿ ಬೆಳಗೆರೆ ಅವ್ರು ಬರ್ತಾರೆ. ಇವ್ರು 3 ಜನ ಇದ್ಮೇಲೆ 3 ದಿನಕ್ಕೆ ಸಿನಿಮಾ ಸೋಲುತ್ತಾ ಗೆಲ್ಲುತ್ತಾ ನೀವು ಡಿಸೈಡ್ ಮಾಡ್ಕೊಳ್ಳಿ. ಭಾಗ ಮುಂದುವರ್ಸೋಣ ಮತ್ತೆ ಮಾತಾಡ್ತೀವಿ. ಥ್ಯಾಂಕ್ ಯು. ಇಲ್ಲ, ಈ ವೇದಿಕೆಯಲ್ಲಿ ನಾವು ಸ್ಮರಿಸಬೇಕಾಗಿರೋದು, ನಾವು ಚಿಕ್ಕಂದಿನಿಂದ ನಾವು ನೋಡ್ತಾ ನೋಡ್ತಾ ಬೆಳೆದಿದ್ದು ನಮ್ಮ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರನ್ನು, ನಮ್ಮ ಅಪ್ಪಾಜಿಯವರಿಗೆ ನಮನಗಳನ್ನು ಸಲ್ಲಿಸ್ತಾ, ಹಾಗೆ ನನಗೆ ಗುರುವಾಗಿ ಶಂಕರ್ ನಾಗ್ ಅಂದರೆ ಆಲ್ಮೋಸ್ಟ್ ನಾಗಶೇಖರ್ ಅವನ ಹೆಸರನ್ನ ಶೇಖರ್ ನಾಗ್ ಅಂತ ತುಂಬ ಜನ ಚೇಂಜ್ ಮಾಡಿದರು. ನನ್ನ ಗುರು ಶಂಕರ್ ನಾಗ್ರವರು. ಅದರಲ್ಲಿ ನಮ್ಮ ರಚಿತಾ ಅವರು, ಶ್ರೀನಗರ ಕಿಟ್ಟಿಯವರು. ನಮಗಂತೂ ಸ್ವೆಟ್ರ್ ಗೀಟ್ರ್ ಹಾಕೊಳ್ಳೋ ಅವಕಾಶ ಇತ್ತು, ಬಟ್ ಅವರು ಭಾಳ ಕಷ್ಟಪಟ್ಟು ಆ್ಯಕ್ಟ್ ಮಾಡಿದ್ರು. ಐ ಥ್ಯಾಂಕ್ ರಚಿತ್ ಆ್ಯಂಡ್ ಕಿಟ್ಟಪ್ಪ. ವಿ ಆರ್ ವೆರಿ ಗ್ರೇಟ್ಫುಲ್ ಟು ಯು ಬೋತ್. ಆ್ಯಂಡ್ ಈ ಸಿನಿಮಾದಲ್ಲಿ ಅಣ್ಣ, ಈ ಸಿನಿಮಾದಲ್ಲಿ ಏನಿದೆ, ಯಾಕೆ ಆಡಿಯನ್ಸ್ ಈ ಸಿನಿಮಾ ನೋಡಬೇಕು? ಅಲ್ಲ, ಎಲ್ಲರೂ ಈ ಸಿನಿಮಾದಲ್ಲಿ ಏನಿದೆ, ಯಾಕೆ ನೋಡಬೇಕು ಅಂತ ಯೋಚನೆ ಮಾಡ್ತಾರೆ. ನಾವು ಸ್ವಲ್ಪ ಉಲ್ಟಾ ಪ್ರೋಸೆಸ್ ಹೋಗೋಣ. ಈ ಸಿನಿಮಾದಲ್ಲಿ ಏನಿಲ್ಲ ಅಂತ ಹೇಳ್ಬಿಡೋಣ. ಮೊದಲು ಪ್ಲೀಸ್, ಏನಿಲ್ಲ ಅಂತ ಹೇಳ್ಬಿಡೋಣ. ಈ ಸಿನಿಮಾದಲ್ಲಿ 2671 ಲೀಟ್ರ್ ರಕ್ತ ಇಲ್ಲ. ಒಂದೇ ಒಂದು ಡ್ರಾಪ್ ರಕ್ತ ಇಲ್ಲ. ಓ ಫ್ಯಾಂಟಾಸ್ಟಿಕ್. ಈ ಸಿನಿಮಾ ವಾಯ್ಲೆನ್ಸಿನ ಸಿನಿಮಾ ಅಲ್ಲ. ಈ ಸಿನಿಮಾ ವಾಯ್ಲಿನ್ ಅಂತ ಸಿನಿಮಾ. ಈ ಸಿನಿಮಾದಲ್ಲಿ ನಗ್ನತೆ ಇಲ್ಲ. ಈ ಸಿನಿಮಾದಲ್ಲಿ ಯಾರು ಬಟ್ಟೆ ಬಿಚ್ಚಲ್ಲ. ಈ ಸಿನಿಮಾದಲ್ಲಿ ನಗ್ನ ಸತ್ಯಗಳು ಮಾತ್ರ ಇದ್ದಾವೆ. ಈ ಸಿನಿಮಾದಲ್ಲಿ ಅಹಿಂಸೆ ಇಲ್ಲ.
ಯಾರನ್ಯಾರು ಹಿಂಸೆ ಮಾಡಲ್ಲ, ಎಲ್ರಿಗೆಲ್ಲರೂ ತ್ಯಾಗ ಮಾಡ್ತಾರೆ. ಈ ಸಿನಿಮಾದಲ್ಲಿ ಯಾರನ್ಯಾರು ದ್ವೇಷ ಮಾಡಲ್ಲ, ಎಲ್ಲರೂ ಎಲ್ಲರನ್ನೂ ಪ್ರೀತಿ ಮಾಡ್ತಾರೆ. ಈ ಸಿನಿಮಾದಲ್ಲಿ ಯಾವ ಪಾತ್ರಕ್ಕೂ ನಾಯಕ ನಟನಿಂದ ನಾಯಕಿಯಿಂದ ಯಾರಿಗೂ ಯಾವ ಪ್ರಾಣಿಗಳನ್ನು ಹೋಲಿಸಲಾಗಿಲ್ಲ. ಎಲ್ಲರೂ ಇಲ್ಲಿ ಮನುಷ್ಯರಾಗಿದ್ದಾರೆ. ಆ ಥರದ್ದೊಂದು ಸಿನಿಮಾ. ಈ ಸಿನಿಮಾದಲ್ಲಿ ಏನಿದೆ ಅಂದರೆ 27 ಗ್ರಾಮ್ ಇದೆ. ಪ್ರತಿ ಮನುಷ್ಯನ ಉಸಿರಿನ ಭಾರ 27 ಗ್ರಾಮು. ಈ ಸಿನಿಮಾದಲ್ಲಿ ಒಂದು ಉಸಿರಾಟ ಇದೆ. ಸಿನಿಮಾ ನೋಡಿದ್ಮೇಲೆ ನೋಡ್ತಾನೆ ಪಕ್ಕದಲ್ಲಿ ಕೂತಿರುವವನ ಉಸಿರಾಟ ನಿಮಗೆ ತಾಗಿದರೆ, ಆ ಪ್ರೇಮದ ಹುಡಿ ನಿಮಗೆ ತಾಗಿದರೆ ನಾವು ಗೆದ್ದಿದ್ದೀವಿ ಅಂತ ಅರ್ಥ. ಆ ಉಸಿರಾಟ ನಿಮ್ಮಲ್ಲೂ ಇದೆ, ಆ 27 ಗ್ರಾಮ್ ನಮ್ಮಿಂದ ನಿಮಗೆ ಬಂದಿದೆ ಅಂತ ಅರ್ಥ. ಈ ಸಿನಿಮಾದಲ್ಲಿ ಒಂದು ರೇಷ್ಮೆ ಹುಳು ಇದೆ ನಾಗಣ್ಣ, ನೀನೇ ಅದರ ತಟ್ಟೆ ಹಾಕಿರೋನು, ಅದರ ನೂಲು ತೆಗೆದಿರೋನು ನೀನೇ. ಒಂದು ರೇಷ್ಮೆ ಹುಳು ತನ್ನ ನೂಲನ್ನು ತೆಗೆದು ಹೇಗೆ ತನ್ನನ್ನು ತಾನು ಅಂತ್ಯ ಮಾಡಿಕೊಂಡು ಮುಂದಕ್ಕೆ ಹೊರಟೋಗುತ್ತೋ ಆ ಥರದ್ದು ಚಂದನೆಯ ಒಂದು ಸಿನಿಮಾ ಇದು. ಈ ಸಿನಿಮಾದಲ್ಲಿರೋದು ಇಷ್ಟೇ. ಎಲ್ಲಕ್ಕಿಂತ ಮುಖ್ಯವಾಗಿ ಸಿನಿಮಾದ ಸಿದ್ಧ ಸೂತ್ರಗಳನ್ನು ಮುರಿದು, ಇವತ್ತಿನ ಟ್ರೆಂಡ್ಗಳನ್ನು ಮುರಿದು ಹೊಸ ಥರದ್ದು ಮಾಡೋದಕ್ಕೆ ಏನು ನಿಮ್ಮ ಬಯಕೆ ಇದೆ, ಒಂದು ತಂಡ ಇದೆ. ಈ ಸಿನಿಮಾದಲ್ಲಿ 2 ಡಿಂಪಲ್ ಇದೆ. ಒಂದು ಸ್ವಿಟ್ಜರ್ಲ್ಯಾಂಡ್ನ ರಾಣಿ. ನೆಕ್ಸ್ಟ್ ಸೆಷನಲ್ಲಿ ಕತೆ ಹೇಳ್ಬಿಡ್ತೀನಿ ನಾನು ಈ ಸಿನಿಮಾದ್ದು, ಯಾಕೆಂದರೆ ಎಲ್ಲರೂ ಕತೆನೇ ಹೇಳಲ್ಲ. ನಾನು ಈ ಸಲ ಕತೆ ಹೇಳ್ಬಿಟ್ಟು ರಿಲೀಸ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ವಿತ್ ಯುವರ್ ಪರ್ಮಿಷನ್. ಸ್ವಿಟ್ಜರ್ಲ್ಯಾಂಡ್ನ ರಾಣಿ ಸಿಲ್ವಿಕಾ ಕ್ವೀನ್ ಅಂತಿದ್ಲು. ಆಕೆಗೂ ಕೂಡ ಡಿಂಪಲ್ ಇತ್ತು. ಆಕೆ ಪಾತ್ರ ಮಾಡಿರೋ ರಚಿತಾ ರಾಮ್ಗೂ ಡಿಂಪಲ್ ಇದೆ. 2 ಡಿಂಪಲ್ಗಳು ಸೇರಿ ಈ ಸಿನಿಮಾ ಗೆಲ್ಸುತ್ತೆ ಕಿಟ್ಟಪ್ಪನ ಜೊತೆ ನಾನು ನಂಬಿದ್ದೀನಿ ಅಷ್ಟೇ. ಸೋ ಸ್ವೀಟ್. ಕ್ಲಾಪ್ ಬೇಕೇ ಬೇಕು. Yes. Love you all and love you Anna for the wonderful one. So I would like to welcome my deepest and closest and wonderful friend KP Shrikant sir on the stage. ಯುವೈ ಬರ್ತಾ ಇದ್ದಾರೆ ನೋಡಿ. Yes. ಕಳೆದ ವರ್ಷದಲ್ಲಿ ಒಂದು ಸೂಪರ್ ಹಿಟ್ ಪಿಕ್ಚರ್ ಕೊಟ್ಟಿದ್ರು ಯುವೈ ಅಂಡ್ ಮ್ಯಾಕ್ಸ್. ನಮ್ಮದೇ ಸಿನಿಮಾ, ಹೊಸ ವರ್ಷಕ್ಕೆ ಹೊಸ ಸಿನಿಮಾ, ಸಂಜು ಬೆಟ್ಸ್ ಗೀತಾ, ಇದು ಸೂಪರ್ ಹಿಟ್. ನಿರ್ಮಾಪಕರು, ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ನಮಸ್ಕಾರ. ಫಸ್ಟು ಛಲವಾದಿ ಕುಮಾರ್ ಅವರಿಗೆ ನನ್ನ ಶುಭಾಶಯಗಳು. ಈ ಚಿತ್ರದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದೀರಾ. ನಿಮ್ಗೆ ಒಳ್ಳೆಯದಾಗಲಿ. ಇನ್ನೂ ಇಂಥ 100 ಚಿತ್ರ ಮಾಡೋ ಶಕ್ತಿ ಭಗವಂತ ಕೊಡಲಿ ಅಂತ ಹಾರೈಸ್ತೀನಿ. ಎರಡನೇದು, ನನ್ನ ಪ್ರೀತಿಯ ಗೆಳೆಯ ನಾಗಪ್ಪ. ನಂದು ಅವ್ರದ್ದು 25 ವರ್ಷದ ಸ್ನೇಹ. ಯುವರಾಜ ಇಂದ ಇಲ್ಲಿವರೆಗೂ ಅವ್ರು ಎಲ್ಲ ಪಿಕ್ಚರಲ್ಲೂ ನಮ್ದು ಆ್ಯಕ್ಟ್ ಮಾಡಿದ್ದಾರೆ. ಅವ್ರದ್ದು ಮುಂಚೆ ರೆಮ್ಯುನರೇಷನ್ ಕೇಳ್ತಾ ಇದ್ದೆ, ನಿಮ್ದು ಎಷ್ಟು ನಾಗಣ್ಣ ಪರ್ ಡೇ ಅಂತ. ಆವಾಗ ಸರ್ ನನಗೆ ರೆಮ್ಯುನರೇಷನ್ ಬೇಡ, ಕನ್ವೀನ್ಸ್ ಕೊಟ್ಬಿಡಿ ಸಾಕು ಡೈಲಿ ಅಂತ. ಯಾಕಂದರೆ ಅವ್ರು ಅಷ್ಟು ತೃಪ್ತರಾಗಿದ್ದರು ಅವಾಗ. ಸೊ ಆ ಒಂದು ಶ್ರದ್ಧೆ, ಆ ಒಂದಿದೆ. ಅವ್ರಿಗೆ 25 ವರ್ಷ ಎಳ್ಕೊಂಬಂದಿದೆ. ಚಿತ್ರರಂಗದಲ್ಲಿ ಪ್ರಥಮ ನಿರ್ದೇಶಕರು ಅಂತ ಯಾರಿದ್ದಾರೋ ಆ ಸಾಲಿನಲ್ಲಿ ನಾಗಪ್ಪ ಇದ್ದಾರೆ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ. ಥ್ಯಾಂಕ್ ಯು ಸದಭಿರುಚಿಯ ಚಿತ್ರ ಮಾಡ್ತಾರೆ. ನನಗೆ ಅವ್ರಿಗೆ ಆಗಿ ಬರಲ್ಲ, ಯಾಕಂದರೆ ನಾನು ಮಾಸು, ಅವ್ರ ಕ್ಲಾಸು. ಎಷ್ಟೋ ಚಿತ್ರ ಮಾಡೋಣ ಅನ್ಕೊತೀವಿ, ನನಗೆ ವೈಲೆನ್ಸ್ ಬೇಕು, ಅವ್ರಿಗೆ ಬೇಡ. ಅದರಿಂದ ಅರ್ಧದಲ್ಲೇ ನಿಂತೋಗಿದೆ. ಮೂರನೇದು, ನಮ್ಮ ಕಿಟ್ಟಪ್ಪನ ಬಗ್ಗೆ ಹೇಳಲೇಬೇಕು. ಕನ್ನಡ ಚಿತ್ರರಂಗ ಕಂಡ ಅದ್ಭುತ ಪ್ರತಿಭಾವಂತ ನಟರ ಪೈಕಿ ಕಿಟ್ಟಪ್ಪನ ಒಬ್ಬರು. ಯಾಕಂದರೆ ಯಾವುದೇ ಪಾತ್ರ ಕೊಟ್ಟರು ಜೀವ ತುಂಬ್ತಾರೆ. ಸೊ ನಾಗಪ್ಪ ಏನು ಅಂದ್ಕೊಂಡಿದ್ದಾರೋ ಅದಕ್ಕೆ ಅವರು ಕಿಟ್ಟಪ್ಪ ಅವ್ರ ಜೀವ ಕೊಟ್ಟಿರೋದಕ್ಕೆ ನಿಮ್ಮ ಚಿತ್ರಗಳು ಸಕ್ಸಸ್ ಆಗಿರೋದು. ಆಮೇಲೆ ರಚಿತಾರಾಮ್ ಅವ್ರ ಬಗ್ಗೆ ಹೇಳಂಗೆ ಇಲ್ಲ. ಈಗ ರಕ್ಷಿತಾ ರಮ್ಯಾ ನಂತರ ಕನ್ನಡ ಚಿತ್ರರಂಗದ ಹೀರೋಯಿನ್ಸಲ್ಲಿ ಪ್ರಥಮ ಸಾಲಿನಲ್ಲಿ ನಿಂತವರು ರಚಿತಾರಾಮ್ ಅಂತ ಹೇಳೋದ್ರಲ್ಲಿ ಅದೇ RRRಗಳು. ರಕ್ಷಿತಾ, ರಮ್ಯಾ, ರಚಿತಾರಾಮ್, RRR. ಸೊ ಎಲ್ಲ ಸಂಜು ಬೆಟ್ಸ್ ಗೀತಾ ಚಿತ್ರದ ಟೀಮ್ಗೆ ಶುಭಾಶಯಗಳನ್ನ ಹೇಳ್ತಾ, ಈ ಚಿತ್ರ ಸಂಕ್ರಾಂತಿಯಲ್ಲಿ ಸಂಜು ಬೆಟ್ಸ್ ಗೀತಾ ಕ್ರಾಂತಿ ಆಗಲಿ ಅಂತೇಳಿ ಹಾರೈಸ್ತೀನಿ. ಯಾವುದೇ ಬೇರೆ ಪರಭಾಷೆ ಚಿತ್ರಗಳಿಗೂ ಕ್ವಾಲಿಟಿ ಕಮ್ಮಿ ಇಲ್ಲ. ನೀವೇ ಎಲ್ಲ ನೋಡಿದ್ದೀರಾ. ದಯವಿಟ್ಟು ಕನ್ನಡಿಗರು ದೊಡ್ಡ ಮನಸ್ಸು ಮಾಡಿ ಈ ಚಿತ್ರ ಗೆಲ್ಲಿಸಿ. ನಾಗಪ್ಪ ಇನ್ನೂ ಅನೇಕ ಇಂಥ ಚಿತ್ರಗಳು ಮಾಡಿ ಕನ್ನಡ ಚಿತ್ರರಂಗನ ಮುಂದಕ್ಕೆ ತಗೊಂಡು ಹೋಗ್ತಾರೆ ಅಂತ ನಂಬಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಹಬ್ಬವನ್ನು ಸೃಷ್ಟಿ ಮಾಡುವಂಥ ಲೊಕೇಶನ್ಗಳನ್ನ ಕೊಟ್ಟಿದ್ರಿ. ಲವ್ ಯು ಶಕ್ತಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಶ್ರೀನಿವಾಸ್ ಸರ್ ಬಂದಿದ್ದಾರೆ, AS ಆಫೀಸರ್. ಅವ್ರನ್ನ ಕೂಡ ವೆಲ್ಕಮ್ ಮಾಡ್ತಾ
ಈ ಸಿನಿಮಾದಲ್ಲಿ ಕತೆ ಅಂತ ಮಾಡಿ ನಾನು ಚಕ್ರವರ್ತಿ ಸರ್ ಎಲ್ಲವನ್ನು ಡಿಸ್ಕಸ್ ಮಾಡಿ ಒಂದು ರೇಂಜಿಗೆ ತಂದುಬಿಟ್ವಿ ಕತೆನ. ಆಗ ಪ್ರೊಡ್ಯೂಸರ್ ಇಲ್ಲ, ನೀವು ಕತೆ ರೀಡಿಂಗ್ ಕೊಡ್ತಾ ಇದ್ರೆ ನನಗೇನೋ ಕಾಮಿಡಿ ಕಮ್ಮಿ ಆಗ್ತಿದೆ ಅನ್ನಿಸ್ತಾ ಇದೆ ಅಂತ ಅಂದರು. ಸೊ ಕಾಮಿಡಿ ಬೇಕೇ ಬೇಕಲ್ಲ, ಕಮ್ಮಿ ಅಂತ ಬೇರೆ ಅಂತ ಇದ್ದಾರೆ ಅಂದ್ಬಿಟ್ಟು ಇಲ್ಲ ಒಬ್ಬರು ಮಾಮ ಬೇಕು ಅಂತ ಡಿಸೈಡ್ ಮಾಡಿದ್ರು. ಆ ಮಾಮ ಅನ್ನೋ ಹೆಸರು ಒಂದು ಸ್ವಲ್ಪ ಚೆನ್ನಾಗಿಲ್ಲ, ಆದರೂ ನೀವು ಒಳ್ಳೆ ಮಾಮ. ಬನ್ನಿ ನಾಣಿಯಣ್ಣ ಇಸ್ ಅ ವಂಡರ್ಫುಲ್ ಆಕ್ಟರ್. ಈ ಸಿನಿಮಾದ ಬಹಳ ಅತಿ ಮುಖ್ಯವಾದ ಪಾತ್ರದಲ್ಲಿ ನಾಣಿಯಣ್ಣ. ಒಂದು ಪ್ರೀತಿಯ ಹೆಮ್ಮೆಯ ಚಪ್ಪಾಳೆ ಮಾತವನ್ನ ನಾಣಿ ಸರ್ ಕೊಡ್ಬೇಕು. ಕೇವಲ ಕಾಮಿಡಿ ಅಂತ ಪಾತ್ರ ಮಾತ್ರ ಅಲ್ಲ, ಪೋಷಕ ಪಾತ್ರದಲ್ಲಿ ಎಲ್ಲರ ಕಣ್ಣಲ್ಲಿ ನೀರು ಬರ್ಸ್ಬಿಡ್ತೀರಾ ಸರ್. ಅಂತಹ ಒಂದು ವರ್ಸಟೈಲ್ ಆಕ್ಟರ್ ನೀವು. ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಕೈಯ ಕಾಲ ಎತ್ತರಪ್ಪ ಯಾವ್ದವ್ರು. ಸರ್ ನಮಸ್ಕಾರ. ತುಂಬ ಜನ ಇದ್ದಾರೆ ಮಾತಾಡೋರು, 4 ಮಾತನ್ನು ಮುಗಿಸ್ತೀವಿ. ಒರಿಜಿನಲ್ ಮಾಮ ಅಲ್ಲಿದ್ದಾರೆ. ಈ ಸಿನಿಮಾ ಪ್ರೀತಿಯ ಒಂದು ಸಂಗೀತ. ಆರಾಧಿಸೋರಿಗೆ ಮಾತ್ರ ಪ್ರೀತಿ, ಹಾರಾಡಿಸೋರಿಲ್ಲ ಅಂತ ಹೇಳಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಪ್ರೀತಿನ ಯಾರು ಆರಾಧಿಸ್ತಾರೆ ಅವ್ರಿಗೆ ಈ ಸಿನಿಮಾ ಇಷ್ಟ ಆಗುತ್ತೆ, ಹಾರಾಡಿಸೋರಿಗೆ ಇಷ್ಟ ಆಗಲ್ಲ. ದಯವಿಟ್ಟು ತುಂಬ ಒಳ್ಳೆ ಸಬ್ಜೆಕ್ಟು, ಒಳ್ಳೆ ಸಿನಿಮಾ, ಒಳ್ಳೆ ಹಾಡುಗಳು. ಈ ಸಿನಿಮಾವನ್ನು ಮಾಡೋದಕ್ಕೆ ನಮ್ಮ ಬೆನ್ನೆಲುಬಾಗಿ ನಿಂತಂಥ ನಮ್ಮ ಸಲವಾದಿ ನಾರಾಯಣ ಸರ್ಗೆ, ನಿರ್ಮಾಪಕರಿಗೆ, ನಮ್ಮ ಪ್ರೀತಿ ನಿರ್ದೇಶಕರಿಗೆ, ಕುಮಾರ್ ಸರ್ಗೆ, ಇಲ್ಲಿ ಹರಿಸಲು ಆರೈಸಲು ಬಂದಿರುವಂಥ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ತುಂಬ ಒಳ್ಳೆಯ ಸಿನಿಮಾ ಇದು. ನಿಮ್ಮೆಲ್ಲರ ಚಪ್ಪಾಳೆ ಆಶೀರ್ವಾದ ನಮಗೆ ಬೇಕು. ಸಿನಿಮಾನ ಗೆಲ್ಲಿಸ್ಕೊಡಿ. ಇನ್ನು ಇಂಥ 10 ಸಿನಿಮಾಗಳನ್ನ ನಿರ್ದೇಶಕರು ಮುಂದೆ ಮಾಡಿಕೊಡ್ತಾರೆ ನಿಮಗೆ ಅಂತ ಹೇಳ್ತಾ ಇದ್ದೀನಿ. ನನ್ನ ಪಾತ್ರದ ಬಗ್ಗೆ ಫೋನಲ್ಲೇ ಹೇಳಿದ್ರು, ಅವ್ರು ಏನು ಹೇಳ್ಕೊಡ್ದಲ್ಲಿ ಸುಮ್ಮನೆ ನೀವು ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಂಡು ಹೋಗ್ಬಿಡಿ ಅಂತ. ಅದಕ್ಕೆ ನಾನು ಏನು ಹೇಳ್ತಾ ಇಲ್ಲ. ನಾನು ಆ ಕಡೆಯವನು, ಅವ್ರಿಗೆಲ್ಲ ಕೊಟ್ಟಿದ್ದೀರಿ, ನಮ್ಗಿಲ್ಲೇನೋ ಬಂದ್ರಪ್ಪ ಕಾಪುಗಳು ಕೊಟ್ಕೊಂಡು ಅವರು ಊಟಗಳು ಮಾಡ್ಕೊಂಡು ಹೋಗಿ ಅಂತ ಹೇಳಿ ಈ ಸಿನಿಮಾದಲ್ಲಿ ನನ್ನ ಸಂಗಾತಿ ಅಂದರೆ ನನ್ನ ಭಾವ ಇಲ್ಲ. ಅವ್ರ ಜೊತೆಲೇ ಇರ್ತೀನಿ ಸಿನಿಮಾ ಪೂರ್ತಿ. ತುಂಬ ಒಳ್ಳೆ ಟ್ರ್ಯಾಕು. ಸಿನಿಮಾ ನೋಡಿ ನೀವು ಸಂತೋಷ ಪಡಿ, ನಮ್ಮನ್ನು ಹಾರೈಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಮತ್ತೆ ನೈಟು ಕವಿಗಳಿಗೆ ಫೋನ್ ಮಾಡಿದೆ, ಕವಿಗಳ ಫೋನ್ ಸ್ವಿಚ್ ಆಫ್. ಕವಿಗಳ ಫೋನ್ ನೈಟ್ ಎತ್ತೋದಿಲ್ಲ. ಬೆಳಗ್ಗೆ 6 ಗಂಟೆಗೆ ಆನ್ ಆಗಿದೆ. ಸರಿ ಬರುತ್ತಲ್ಲ, ಯುವರ್ ಟ್ರೈಡ್ ನಂಬರ್ ಈಸ್ ಸ್ವಿಚ್ ಆನ್ ಆಗಿದೆ ಅಂತ. ಇಮಿಡಿಯೇಟ್ಲಿ ಒಂದು 7 ಗಂಟೆಗೆ ಫೋನ್ ಮಾಡಿದೆ. ಕವಿಗಳು ಕಾಫಿ ಕುಡಿತಾ ಇರ್ತಾರೆ. ಎಸ್ ಕವಿಗಳೇ, ಈ ಥರ ಒಂದು ಟ್ಯೂನ್ ಬಂದಿದೆ ಹೇಳಿ ಅಂತ ಹೇಳಿ, ದರರೇ ಅಂತ ಹೇಳಿದ ತಕ್ಷಣ ಚೆನ್ನಾಗಿದೆ, ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಟೈಮ್ ಕೊಡಿ ಅಂತ ಹೇಳ್ತಾರೆ. ಮೇ ಬಿ ಮಧ್ಯಾಹ್ನದೊಳಗೆ ಒಂದು ಪಲ್ಲವಿ ಕಳಿಸ್ತಾರೆ ಅವರು. ಮಳೆಯಂತೆ ಬಾ ಬೆಳಕಂತೆ ಬಾ ಅಂತ. ಅಲ್ಲಿ ಡೈರೆಕ್ಟರ್ ಆದ ನಾಗಶೇಖರ್ ಅವ್ರಿಗೆ, ಅಣ್ಣ ಈ ಥರ ಒಂದು 2 ಸಾಲುಗಳು ಕಳಿಸಿದ್ದಾರೆ ನೋಡಿ ಅಂತ. ಫೋನಲ್ಲೇ ಅವರ ಮಾತುಕತೆ, ಚರ್ಚೆ, ವಿಮರ್ಶೆ ಮತ್ತು ಅಲ್ಲೇ ಫಿಕ್ಸ್ ಮಾಡಾಯಿತು. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಏನೂ ಇಲ್ಲ. ಕವಿಗಳು, ನಮ್ಮ ನಾಗಶೇಖರ್ ಅವರು ಮತ್ತು ನಾನು ಮತ್ತು ನಮ್ಮ ಟ್ರ್ಯಾಕ್ ಸಿಂಗರ್ ಅವಾಗ ಸಂಗೀತನೇ ಹಾಡಿರ್ತಾರೆ. ಆಯಿತು, ಇವಾಗ ನಾವು ಶ್ರೇಯಾ ಘೋಷಾಲ್ ಹತ್ರ ಎಲ್ಲ ನಾವು ಆಮೇಲೆ ಹೋಗೋದು. ಸದ್ಯಕ್ಕೆ ಸಂಗೀತ ಹಾಡ್ತಾರಂತ. ಸಂಗೀತ ಬಾಮ್ಮ ಈ ಥರ ಒಂದು ಟ್ರ್ಯಾಕ್ ಹಾಡಬೇಕು ಅಂದಿದ ತಕ್ಷಣ ಪಾಪ ತಕ್ಷಣ ಬರ್ತಾರೆ. ಮೈಸೂರು ನಿವಾಸಿ ಸಂಗೀತ ರವೀಂದ್ರನಾಥ್ ಇಲ್ಲೇ ಕೂತಿದ್ದಾರೆ. ಹಲವಾರು ಒಳ್ಳೊಳ್ಳೆ ಹಾಡುಗಳು ಹಾಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ. ಸರಿ ಬಂದು ಈ ಹಾಡುಗಳನ್ನ ಹಾಡಿ ಅಷ್ಟೊತ್ತಿಗೆ ಚರಣನೂ ಆಗೋಗ್ಬಿಟ್ಟಿರುತ್ತೆ. ಅಂಗಾಲಿಗೂ ತಂಗಾಳಿಗೂ ತರಾರರ ನೋಡಿ. ಇಷ್ಟು ನಾವು ಒಬ್ಬರೇ ಮಾತಾಡ್ತೀನಿ. ನೀವು ಕೊಟ್ಟಿರೋ ಸಾಲುಗಳಿಗೆ ನಾವು ಕವಿರಾಜ್ ಅವ್ರನ್ನು ಕರೀಬೋದಾ? ಖಂಡಿತ ಸರ್, ಬನ್ನಿ. ಕವಿರಾಜ್ ಅವ್ರು ದಯವಿಟ್ಟು ವೇದಿಕೆಗೆ ಬರಬೇಕು. ಈಗ ಆಲ್ರೆಡಿ ನಾವು ರೀಸೆಂಟ್ ಹಿಟ್ ನ ನೋಡಿದೀವಿ, ಚಿನ್ನಮ್ಮ ಎಲ್ಲರೂ ಮನ್ಸನ್ ಗೆದ್ಬಿಟ್ಟಿದ್ರಿ. ಈಗ ಮತ್ತೆ ಸಂಜು ವತ್ಸ್ ಗೀತಾ ಪಾರ್ಟ್ 2 ಅಲ್ಲಿ ಒಂದು ಕ್ವಶನ್ ಇದೆ ಸರ್. ಇಷ್ಟು ಸಖತ್ತಾಗಿ ಲಿರಿಕ್ಸ್ ಬರೀತೀರಾ, ಅದು ಆಲ್ಮೋಸ್ಟ್ ರೊಮ್ಯಾಂಟಿಕ್ ಸಾಂಗ್ಸ್ ಇರುತ್ತೆ. ಏನ್ ತಲೆಯಲ್ಲಿ ಬರುತ್ತೆ ಸರ್ ಇದೆಲ್ಲ ಬರೀಬೇಕಾದ್ರೆ? ಹಳೆ ನೆನಪಲ್ಲ. ಆ್ಯಕ್ಚುಲಿ ನಾಗಶೇಖರ್ ಅವ್ರ ಜೊತೆ ಅವರ ಕತೆ ಅವರ ಸಂದರ್ಭಗಳಿಗೆ ಹಾಡು ಬರೀಬೇಕಾದಾಗ ಆ್ಯಕ್ಚುಲಿ ಅವರು ತುಂಬ ಭಾವನಾತ್ಮಕ ವ್ಯಕ್ತಿ. ತುಂಬ ಇನ್ಸ್ಪೈರ್ ಮಾಡ್ತಾರೆ, ತುಂಬ ತಲೆ ತುಂಬ್ತಾರೆ ನಮಗೆ ವಿಷಯಗಳನ್ನ. ಹಾಗಾಗಿ
ನಾಗಶೇಖರ್ ಅವ್ರಿಗೆ ಹಾಡು ಬರೀಬೇಕು ಅಂದರೆ ನಾನು ಪೆನ್ನನ್ನು ಹಾರ್ಟಲ್ಲಿ ಅದ್ದಿನೇ ಬರೀಬೇಕಾಗತ್ತೆ. ಯಾಕಂದರೆ ಅಷ್ಟು ಡೀಪ್ ಭಾವನೆಗಳು ಬೇಕು ಅವರಿಗೆ. ಮೊದಲನೇ ಸಿನಿಮಾದಿಂದ ಅವರ ಮೊದಲ ನಿರ್ದೇಶನ ಸಿನಿಮಾ ಅರಮನೆಯಿಂದ ಶುರು ಮಾಡಿ ಅರಮನೆ, ಸಂಜು ವೆಡ್ಸ್ ಗೀತ, ಮೈನಾ, ಮಾಸ್ತಿ ಗುಡಿ, ಅಮರ್, kೃಷ್ಣ@gmail.com ಎಲ್ಲ ಪ್ರತಿಯೊಂದು ಸಿನಿಮಾದಲ್ಲೂ ಸ್ವಲ್ಪ ವಾಲ್ಯೂಮ್ ರೈಸ್ ಮಾಡಿ ಸರ್. ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಹಾಡು ಬರೆದಿದ್ದೀನಿ. ಹಾಗಾಗಿ ನಾಗಶೇಖರ್ ಅವರಿಗೆ ಇಂಥ ಜಾಗದಲ್ಲಿ ಏನು ಭಾವನೆ ಬೇಕು ಅನ್ನೋದು ಅವ್ರು ಹೇಳಿದೆ ನನಗೆ ತಿಳಿಯತ್ತೆ, ಅವರಿಗೂ ಗೊತ್ತು ನಾನು ಏನು ಬರೀಬೋದು ಇಲ್ಲಿ ಅಂತ. ಹಾಗಾಗಿ ಇಬ್ಬರಿಗೂ ಕಮ್ಯುನಿಕೇಷನ್ ಗ್ಯಾಪ್ ಚಾನ್ಸೇ ಇಲ್ಲ. ಹಾಗಾಗಿ ನಿಸ್ತಂತು ಅಂತೀವಲ್ಲ, ವಿತೌಟ್ ಎನಿ ಮೀಡಿಯಾ ನಮ್ಮಿಬ್ಬರಿಗೂ ಅರ್ಥ ಆಗ್ಬಿಡತ್ತೆ ಏನು ಬೇಕು ಏನು ಬೇಡ ಅಂತ. ಸಂಜು ವೆಡ್ಸ್ ಗೀತ ನಾನು ಮೊದಲೇ ಹೇಳಿದ್ದೆ, ಸಂಜು ವೆಡ್ಸ್ ಗೀತ ಅನ್ನೋದೇ ನಮಗೊಂದು ಎಮೋಷನ್, ಬರೀ ಸಿನಿಮಾ ಆಗಿಲ್ಲ ಅದು. ಇವಾಗ ನಾನು 1,000ಕ್ಕೂ ಹೆಚ್ಚು ಸಿನಿಮಾ ಆಡಿ ಬರ್ತಿದ್ದೀನಿ, 1,000ಕ್ಕೂ. ಆದರೆ ಕವಿರಾಜ್ ಅಂತ ಹೇಳಿದ ತಕ್ಷಣ ಮೊದಲನೇ ಸಿನಿಮಾ ಬರೋದು ಸಂಜು ವೆಡ್ಸ್ ಗೀತಾನೇ. ಸೊ ಹಾಗಾಗಿ ನಮಗೂ ಕೂಡ ಯಾರೂ ಹೇಳ್ದೇನೆ ಅದು ನಮ್ಮ ಎದೆಯಲ್ಲಿರೋ ಸಿನಿಮಾ ಆದ ಕಾರಣ ಇದಕ್ಕೇನೋ ವಿಶಿಷ್ಟವಾಗಿ ಬರೀಲೇಬೇಕು ಅಂತ ಕೂತ್ಕೊಂಡು ಬರೆದಿರೋದು. ಜೊತೆಗೆ ಶ್ರೀಧರ್ ಅವರು ತುಂಬ ಅದ್ಭುತವಾದ ಎಮೋಷನ್ಸ್ಗೆ ಜಾಗ ಇರುವಂಥ ಟ್ಯೂನ್ ಕೊಟ್ಟಿದ್ದಾರೆ. ನಾವು ಬರೀಬೋದು, ಕೆಲವೊಮ್ಮೆ ನಾವು ಕೈ ಕಟ್ಟಾಗ್ತಂಗೆ ಆಗ್ಬಿಡುತ್ತೆ. ಬಟ್ ಇವ್ರು ಟ್ಯೂನಿನ ಓಡಾಟ ಹೇಗಿತ್ತು ಅಂದರೆ ನಮ್ಗೆ ಬರೆಯೋಕ್ಕೆ ಅವಕಾಶ ಆಯಿತು. ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇಲ್ಲ ಏನೋ ಮಾಡ್ತಾ ಇಲ್ಲ ಸರ್, ಆನ್ಸರ್ ಮಾಡಿದ್ರಿ. ಕ್ವಶನ್ ಮರ್ತೋಗ್ಬಿಡ್ತು. ಇಲ್ಲ, ಯಾಕಂದ್ರೆ ನಮ್ಮ ಕುವೆಂಪು ಅವರು ಮಲ್ನಾಡೋರು, ನಾನು ಮಲ್ನಾಡೋಳು, ನಮ್ಮ ಸರ್ ಮಲ್ನಾಡೋರು. ನಾನು ಅನ್ಕೊಂಡೆ ಮಲ್ನಾಡಿಂದ ಯಾವುದೋ ಒಂದೇನೋ ಬರುತ್ತೇನೋ ಹಳೆ ನೆನಪು ಅಂದ್ರೆ ಕಾಲೇಜ್ ಡೇಸಿಗೆ ಹೋಗ್ತೀರಿ. ಅದೇ ಕಾಲೇಜ್ ಡೇಸು ಆ ಥರ ಕೇಳಿದ್ದು. ಬಟ್ ನಿಜವಾಗ್ಲೂ ಒಬ್ಬರು ನಿರ್ದೇಶಕರು ಭಾವನಾತ್ಮಕವಾಗಿ ಕತೆಗೆ ಕನೆಕ್ಟ್ ಆಗಿದ್ದಾಗ ಮಾತ್ರ ಇಂತಹ ಹಾಡುಗಳು ಬರೋದಕ್ಕೆ ಸಾಧ್ಯ. ಪ್ಲೀಸ್ ಸರ್. ಅದೇ ಇವ್ರು ಹೇಳ್ದಂಗೆ ನಾವು ಬರೆದಿದ್ದು ಈ ಸಾಂಗ್ಗಳನ್ನ ಬರೆದಿದ್ದು HD ಕೋಟೆಯ ರೆಸಾರ್ಟ್ನಲ್ಲಿ. ಬಹುಶಃ ಪ್ರಸನ್ನ ಸರ್ ಅಲ್ಲ, ಪ್ರಸಾದ್ ಸರ್ ಇಲ್ಲೇ ಇದ್ದಾರೆ ಅವರು. ಅವರ ರೆಸಾರ್ಟ್ನಲ್ಲಿ ಒಳ್ಳೆ ಆತಿಥ್ಯ ಕೊಟ್ಟು ನಮಗೆ 2-3 ದಿನ ಅಲ್ಲಿ ಹೆಚ್ಚು ಹಾಡುಗಳನ್ನ ಬರೆದ್ವಿ. ನಾಗಣ್ಣ ಅವ್ರದ್ದು ಒಂದು, ನಾಗಶೇಖರ್ ಅವ್ರದ್ದು ಒಂದು ಮಾದರಿ ಇದೆ. ಹೆಂಗಂದರೆ ಒಳ್ಳೆ ಹಾಡು ಬಂದ ತಕ್ಷಣ ನಿಮ್ಗೊಂದು ಫೋನ್ ಹೋಗುತ್ತೆ, ಕಿಟ್ಟಿ ಸರ್ಗೊಂದು ಫೋನ್ ಹೋಗುತ್ತೆ, ಇನ್ನೊಬ್ರು ಕಿಟ್ಟಿ ಸರ್ ಇದ್ದಾರೆ ಅವ್ರಿಗೊಂದು ಫೋನ್ ಹೋಗುತ್ತೆ, ಆಮೇಲೆ ರವಿಶಂಕರ್ ಅವ್ರಿಗೊಂದು ಫೋನ್ ಹೋಗುತ್ತೆ. ಒಂದು 3-4 ಜನ ಇದ್ದಾರೆ ಸಿಲಿಲಲ್ಲಿ ರವಿಶಂಕರ್ ಅವರಿಗೆ. ಅವರೆಲ್ಲ ಸೂಪರ್ ಶಬಾಸ್ ಅಂದ್ರೆ ಅದು ಲಾಕ್ ಆಗ್ಬಿಡುತ್ತೆ. ಬಹುಶಃ ನಾಣಿಯವರಿಗೂ ಒಂದು ಫೋನ್ ಹೋಗುತ್ತೆ. ಸೊ ಆ ಥರದ್ದೆಲ್ಲ ಒಂದಷ್ಟು ಫಿಲ್ಟರ್ ಆದಮೇಲೆ ಹಾಡು ಫೈನಲೈಸ್ ಆಗುತ್ತೆ. ಬಹುಶಃ ಇವರೆಲ್ಲ ನಮ್ಗೆ ತುಂಬ ಅದ್ಭುತ ಕ್ರಿಟಿಕ್ಸ್. ಈಗ ಇವರು ಹೀರೋ ಎಷ್ಟಿದ್ದಾರೋ ಅಷ್ಟೇ ಸಾಹಿತ್ಯ ಜ್ಞಾನವೂ ಇದೆ. ಬಹುಶಃ ತುಂಬ ನನಗೆ ಉತ್ತೇಜನ ಕೊಟ್ಟಿದ್ದು ಸರ್ರೆ ಅನಿಸುತ್ತೆ. ತುಂಬ ಸರಿ ಫೋನ್ ಮಾಡಿ ನನಗೆ ಸಾಕಪ್ಪ ಅನ್ನೋಷ್ಟು ಅವ್ರು ಹೊಗಳಿದ್ದಾರೆ, ಖುಷಿ ಕೊಟ್ಟಿದ್ದಾರೆ. ಅಂದರೆ ನಮಗೆ ತೃಪ್ತಿ ಆಗುತ್ತೆ. ಯಾರಿಗಾಗಿ ನಾವು ಹಾಡು ಬರೆದಿರ್ತೀವೋ ಅವರಿಗೆ ಅದಷ್ಟು ಇಷ್ಟ ಆದಾಗ ನಮಗೊಂದು ಖುಷಿ ಆಗುತ್ತೆ. ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಅಷ್ಟೇ. ನಮ್ಮಿಬ್ಬರು ಕಾಂಬಿನೇಷನ್ ಅವ್ರು ಹೇಳ್ದಂಗೆ ಒಳ್ಳೆ ಒಂದು, ನಮ್ಮಿಬ್ರಿಗೆ ಯಾಕೆ ಕಾಂಬಿನೇಷನ್ ನಮ್ಮಿಬ್ರು ತುಂಬ ಒಳ್ಳೆ ಸ್ನೇಹಿತರು. ಬಟ್ ಜೊತೆಯಾಗಿ ಒಂದು ಆಲ್ಬಮ್ ಆಗಿರಲಿಲ್ಲ. 20 ವರ್ಷ 20 ವರ್ಷ ಈಗ ಒಂದು ಆಗಿದೆ. ಬಹುಶಃ ಹಾಡು ಕೇಳಿದವರೆಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ. ಹೇಗೆ ಸಂಜು ವೆಡ್ಸ್ ಗೀತದ ಹಾಡುಗಳನ್ನ ತಮ್ಮ ಎದೆಯೊಳಗೆ ಇಟ್ಕೊಂಡು ಇವತ್ತು ಬದುಕ್ತಾ ಇದ್ದಾರೋ ಆ ಥರ ಇದು ಆರಂಭ ಆಗಿದೆ. ತುಂಬ ದೂರ ಹೋಗುತ್ತಿರು ಅಂತ ನನ್ನ ಅನಿಸಿಕೆ. ಈಗ ಈ ಕಂಪೋಸಿಂಗು ಏನಾಯಿತು, ನಾವು HD ಕೋಟೆಯಲ್ಲಿ ಮಾಡಿದ್ವು ಅಥವಾ ಕೆಂಪೇಗೌಡ ಕೋಟೆಯಲ್ಲಿ ಮಾಡಿದ್ವು, ಯಾವ ಕೋಟೆಯಲ್ಲಿ ಮಾಡಿದ್ವು, ನೈಟ್ 1:30 ಮಾಡಿದ್ವು, 2:30 ಮಾಡಿದ್ವು, ಅದು ಯಾರೂ ಕೇಳಲ್ಲ. ಇದು ಹಾಡುಗಳು ಚೆನ್ನಾಗಿ ಬಂದು ಸಿನಿಮಾ ದೊಡ್ಡ ಹಿಟ್ ಆದಮೇಲೆ ಇದಕ್ಕೆಲ್ಲ ಒಂದು ತುಂಬ ದೊಡ್ಡ ಒಂದು ಕಲರಿಂಗ್ ಸಿಗುತ್ತೆ. ಸೊ ಈ ಹಾಡುಗಳು ಆಗ್ತಾ ಆಗ್ತಾ ನಮ್ಮ ನಾಗಣ್ಣವರು ಬಹಳ ಸಿನಿಮಾ ಬಗ್ಗೆ ಹೇಳ್ತಾ ಹೋಗ್ತಿರ್ತಾರೆ. ಕತೆ ಹಿಂಗಾಗುತ್ತೆ. ಒಂದು ಕತೆ ಅವ್ರು ಹೇಳ್ತಾರೆ, ಸ್ವಿಟ್ಜರ್ಲ್ಯಾಂಡ್ ಅಂತ ಒಂದು ಟಾಪಿಕ್ ಬರುತ್ತೆ. ಏನು ನಾಗಣ್ಣ ಸಡನ್ನಾಗಿ ಸ್ವಿಟ್ಜರ್ಲ್ಯಾಂಡ್ ಹೇಳ್ತಾ ಇದ್ದೀರಾ, ಏನಿದು, ಇಲ್ಲಿ ಕತೆ ಕೇಳಿ ಅಂತ ಹೇಳ್ಬಿಟ್ಟು ಸೇಮ್ ರಾತ್ರಿ 1:30 ಅಥವಾ 2 ಗಂಟೆನ ಗೊತ್ತಿಲ್ಲ, ಸ್ವಿಚ್ ಆಫ್ ಮಾಡ್ಕೊಂಡಿರ್ತೇನೆ 10 ಗಂಟೆಗೆ. ಅಲ್ಲ ಸರಿ, ಸ್ವಿಟ್ಜರ್ಲ್ಯಾಂಡ್ ಸಲ್ವಿಕ್ ಅನ್ನೋ ಒಂದು ರಾಣಿ ಕತೆ ಹೇಳ್ತಾರೆ ನಾಗಣ್ಣ. ನಾವೆಲ್ಲ ಬಾಯ್ ಬಿಟ್ಕೊಂಡು ಈ ಅಜ್ಜಿ ಕತೆ ಹೇಳಿದಾಗ ಎಲ್ಲರ ಬಾಯ್ ಬಿಟ್ಕೊಂಡು ಕೇಳ್ತಾ ಹತ್ರ ಹೇಳಿ ನಾಗಣ್ಣ. ನನಗೆ ಗೊತ್ತೇ ಇರಲಿಲ್ಲ ಕತೆ ಇದು. ಇಟ್ಸ್ ಅ ರಿಯಲ್ ಸ್ಟೋರಿ. ಆ ರಾಣಿಯ ಕತೆ ಎಷ್ಟು ರೋಚಕವಾಗಿರುತ್ತೆ. ನನಗೆ ಸಡನ್ನಾಗಿ ತಲೆಯಲ್ಲಿ 300 ವಾರಿಯರ್ಸು, ಗ್ಲಾಡಿಯೇಟರು ಎಲ್ಲ ಸಿನಿಮಾ ಓಡ್ತಾ ಇದೆ. ಆ ರೀತಿಯಾಗಿ ಮನಸ್ಸಿಗೆ ಕಣ್ಣಿಗೆ ಕಟ್ಟೋ ಹಾಗೆ ಕತೆ ಹೇಳ್ತಾರೆ. ಆ ವಾರಿಯರ್ ಒಬ್ಬ
ಆ ರಾಣಿಗೋಸ್ಕರ ಒಂದು ಯುದ್ಧನ ಗೆದ್ದು ಕೊಡ್ತಾನೆ. ಆ ಯುದ್ಧನ ಗೆದ್ದು ಕೊಟ್ಟು ತನ್ನ ಪ್ರಾಣನೇ ಬಲಿದಾನ ಮಾಡಿ ಆ ಪ್ರೀತಿನ ವ್ಯಕ್ತಪಡಿಸುವಂತ ರೀತಿ ಅಚ್ಚುಮೆಚ್ಚಿನ ಒಂದು ಹಾಡಬೇಕು ಶ್ರೀಧರ್ ಭಾಯಿ. ಇದಕ್ಕೆ ಹೇಗ್ ಮಾಡ್ತೀರಾ ಅಂದ್ರೆ HD ಕೋಟೆ ಅಂತ ಕವಿಗಳು ಹೇಳಿದ್ರು, ಅಲ್ಲಿ ಬರೀ ಹುಲಿ, ಚಿರತೆ ಇಂಥ ಕಾಡು ಪ್ರಾಣಿಗಳು ಮಧ್ಯದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ಪ್ರಸಾದ್ ರವರ ರೆಸಾರ್ಟ್ ಅಲ್ಲಿದೆ. ಬಟ್ ರೆಸಾರ್ಟ್ ಆದ್ರೂ ಬಹಳ ವಿಸ್ತಾರವಾದ ಒಂದು ಹೋಮ್ ಥಿಯೇಟರ್ ವ್ಯವಸ್ಥೆ ಅಲ್ಲಿ ಇರೋದ್ರಿಂದ ಆ ಒಂದು ಜಾಗದಲ್ಲಿ ನಮಗೆ ಇಷ್ಟೊಂದು ಮ್ಯೂಸಿಕಲ್ಲಿ ಆಂಬಿಯನ್ಸು ಮತ್ತೆ ಕಂಪೋಸಿಂಗ್ ಮಾಡೋದಕ್ಕಂತ ಉತ್ತಮವಾದ ಜಾಗ ಸಿಗ್ತಲ್ಲ ಅಂತ ಒಳ್ಳೆ ಊಟ ಮಾಡ್ತೀವಿ. ಮತ್ತೆ ನಾಗಣ್ಣ ಅವರು ಪಾರ್ಟಿ ಗಿರ್ಟಿ ಎಲ್ಲ ಮಾಡ್ತಿರ್ತಾರೆ ಜೋರಾಗಿ. ಹೋಗಿದ ತಕ್ಷಣ ಆಂಬಿಯನ್ಸ್ ಜೊತೆಗೆ ಒಂದು ವೈಬ್ರೆಂಟ್ ಫೀಲ್ ಕೂಡ ಸಿಗುತ್ತೆ ನಮಗೆ. ಅಂದ್ರೆ ನಾವು ಪಾರ್ಟಿ ಮಾಡಿದವರು ಪಾರ್ಟಿ ಮಾಡೋರು ನೋಡಿದಾಗ ನಮಗೆ ತುಂಬಾ ಏನೋ ಖುಷಿ ಆಗುತ್ತೆ. ಆ ಒಂದು ಪರಿಮಳ, ಆ ಒಂದು ಟೇಸ್ಟು, ಆ ಒಂದು ಮಾತುಗಳು, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಬರೀ ಮ್ಯೂಸಿಕ್ಗೆ ಮಾತಾಡೋದು, ಬರೀ ಸಿನಿಮಾ ಬಗ್ಗೆನೇ ಮಾತಾಡೋದು, ಬರೀ ಕಥೆ, ಸನ್ನಿವೇಶ, ಪಾತ್ರ. ನಾಗಣ್ಣವರು ಒಬ್ಬ ಅತ್ಯುತ್ತಮ ನಿರ್ದೇಶಕ, ಇವತ್ತಿನವರೆಗೂ ಅಪ್ಡೇಟೆಡ್ ಡೈರೆಕ್ಟರ್ ಅಂತ ಯಾಕೆ ಹಾಕ್ತಾರಂದ್ರೆ ನಿಮ್ಮ ರೆಸಾರ್ಟ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ನಿಮ್ಮ ರೆಸಾರ್ಟ್ ಬಗ್ಗೆನೇ ಅಲ್ಲೇ ಕಂಪೋಸಿಂಗ್ ಆಗಿದ್ದಾರೆ. ಅವರು ನಿರ್ದಿಷ್ಟವಾದ, ಬಹಳ ಸ್ಪಷ್ಟವಾದ ಕಲ್ಪನೆಗೂ ಮತ್ತೆ ನಿಜಾಂಶಕ್ಕೂ ತೆರೆ ಮೇಲೆ ಬರುವಂತ ಒಂದು ಚಿತ್ರೀಕರಣದ ತದನಂತರ ಚಿತ್ರೀಕರಣ ಆಗಿ ಏನು ಆಡಿಯನ್ಸ್ ನೋಡ್ತಾರೆ ಅಲ್ಲಿ ನಿಂತ್ಕೊಂಡು ಫಸ್ಟೇ ನೋಡ್ಬಿಡ್ತಾರೆ ಸಿನಿಮಾನ. ಅಂತಹ ಒಂದು ಕೆಪಾಸಿಟಿ ಇರ್ತಕ್ಕಂಥ ನಿರ್ದೇಶಕರ ಜೊತೆ ನಾವೆಲ್ಲ ಇಷ್ಟು ತಂತ್ರಜ್ಞರು ಕೆಲಸ ಮಾಡೋದು ಬಹಳ ಸುಲಭ ಹಾಗೂ ಸಂತೋಷ ಹಾಗೂ ನಮಗೆ ಸ್ಫೂರ್ತಿ. ಹಾಗಾಗಿ ಈ ಸೆಲ್ವಿಕ್ಕು ರಾಣಿ ಕತೆ ಹೇಳಿದ್ಮೇಲೆ ಕವಿರಾಜ್ ಅವರು ನಾವು ಒಂದೊಳ್ಳೆ ಊಟ ಮಾಡಿ ಕವಿಗಳೇ ಏನ್ ಮಾಡೋಣ ಶ್ರೀಧರ್ ಭಾಯ್ ಹೇಳಿ. ಎಸ್, ಹಾಗಾಗಿ ಇದು ಹೇಳ್ಬಿಡ್ತೀನಿ. ಸೆಲ್ವಿಕ್ ಕತೆ ಆಮೇಲೆ ಹೇಳ್ಬೋದಲ್ಲ, ಅದಕ್ಕೆ ಮುಂಚೆ ರಾಗಿಣಿ ಕತೆ ಹೇಳಿ, ಒಂದು ಹಾಡು ತೋರಿಸಿ ನಮಗೆ. ಇದು ಲಾಸ್ಟ್ ಅಲ್ಲಿ ಇದ್ದೀನಿ, ಹೇಳ್ಬಿಡ್ತೀನಿ. ಎಸ್, ಇಲ್ಲಿ ಫ್ಲೋರ್ ಇದ್ದೀನಿ. ಇಲ್ಲಿ ಒಂದು ಹಾಡು ಬರುತ್ತೆ, ಬೇಗ ಒಂದು ಸಾಂಗ್ ಬರ್ಬೇಕಂತ ಇಮಿಡಿಯೇಟ್ಲಿ. ಅವನು ಸಂಜು, ಅವಳು ಗೀತಾ, ಅವರಿಬ್ಬರು ಸೇರಲು. ಈ ಸಾಲುಗಳು ಕೊಟ್ಟಿದ್ದು ದ ಎವರ್ಗ್ರೀನ್ ಸೂಪರ್, ನಮ್ಮ ಮಲೆನಾಡಿನ ಅಚ್ಚ ಕನ್ನಡದ ಬರಹಗಾರ, ಕವಿ ನಮ್ಮ ಕವಿರಾಜ್ ಅವರು. ಎಷ್ಟು ಸಿಂಪಲ್ ಆಗಿದೆ. ತಾನಾನ 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 ತನಾನ. ಇದು ABCD ಸರಿಗಮಪ್ಪ ಕಲ್ತ್ಕೊಂಡಿರೋರು ಟ್ಯೂನ್ ಮಾಡ್ಬೋದು. ನಾನು ಅಷ್ಟು ಸಿಂಪಲ್ ಆಗಿಬಿಟ್ಟಿದೆ. ನಾವು ಎಷ್ಟೇ ಮೇಧಾವಿಗಳಾದರೂ ನಮ್ಮನ್ನ ಸಿಂಪ್ಲಿಸಿಟಿ ಕರ್ಕೊಂಬಂದು ನಮಗೆ ಪಬ್ಲಿಸಿಟಿ ಕೊಡೋದೇ ನಮ್ಮ ನಾಕ್ಷಕರ್ ಅಂತ ಅವ್ರ ಕೆಲಸ. ನಿಜವಲ್ಲೂ ನಗಣ, ಯು ಮೇಡ್ ಅಸ್ ಡೂ ದಟ್ ಸಾಂಗ್. ಕವಿಗಳಿಗೆ ಥ್ಯಾಂಕ್ಸ್. ಹಾಗೇನೆ ನನ್ನ ಜೊತೆ ನನ್ನ ಸಿಂಗರ್ಸ್ ವಿಹಾನ್ ಎಲ್ಲ ಇಲ್ಲೇ ಇದ್ದಾರೆ. ನಾವೆಲ್ಲ ಕಂಪೋಸಿಂಗ್ ಮಾಡಿದಾಗ ಇಟ್ ವಾಸ್ ಅ ವಂಡರ್ಫುಲ್ ಡೇ, ವಂಡರ್ಫುಲ್ ನೈಟ್ ಟಿಲ್ ದ ಡಾನ್ ಅಂಡ್ ವಿ ಎಂಜಾಯ್ ದ ಕಂಪೋಸಿಂಗ್. ಫೋನ್ ಮಾಡಿ ನಿಮ್ ಸೂಸು ಸಾಂಗ್ ಚೆನ್ನಾಗಿದೆ ಅಂತ. ನಾನು ಯಾವುದು ಸೂಸು ಸಾಂಗ್ ಅಂತ ನಾನು ಸಮೀಪಿಸು ಸಮೀಪಿಸು ಬರೀ ಸೂ ಇಂದ ಎಂಡಾಗುವಂತ ಈ ಹಾಡುಗಳ ಕಲ್ಪನೆ ನಿಮಗೆ ಹೇಗೆ? ಯೂಶಲಿ ಹಾಡಲ್ಲಿ ಒಂದು ವಾಕ್ಯದ ಕೊನೆಗೆ ಪ್ರಾಸ ಕೊಡ್ತೀವಿ, ಸಾಮಾನ್ಯವಾಗಿ ಅದು ಇರೋದು ಪ್ರತಿ ಎಲ್ಲ ಕಡೆ. ಆದರೆ ಈ ಹಾಡಲ್ಲಿ ನಾವೇನ್ ಮಾಡಿದೀವಿ, ಸೆಕೆಂಡ್ ಚರಣ ನೀವು ನೋಡಿದ್ರೆ ಪ್ರತಿ ಪದವು ಸೂವಲ್ಲಿ ಎಂಡ್ ಆಗುತ್ತೆ. ಸಮೀಪಿಸು ಸಮೀಪಿಸು ನನ್ನ ಚುಸು ಸತಾಯಿಸು ಪಿಸು ಪಿಸು ಕದ್ದಾಯಿಸು ನೀ ತುಂಬಿಸು ಕಣ್ಣಿಗೆ ಕಲಿಸು ಆಹ್ವಾನಿಸು ಆಮಂತ್ರಿಸು ಆಲಂಗಿಸು ಮತ್ತೇರಿಸು ತೇರಿಸು. ಅಂದ್ರೆ ಬಹುಶಃ ಇದು ನಾವು ಬೇಕು ಅಂತ ಮಾಡಿದ್ವಿ ಅನ್ನೋದಕ್ಕಿಂತ ಅದು ಆಯಿತು. ಯಾಕಂದ್ರೆ ಈ ನಮ್ಮ ಶ್ರೀಧರ್ ಸರ್ ಕೊಟ್ಟಿರೋ ಟ್ಯೂನಲ್ಲಿ ಅದೊಂದು ಲಯ ಇತ್ತು. ಆ ಲಯನೇ ನಮ್ಮನ್ನ ಡ್ರೈವ್ ಮಾಡಿ ಅಲ್ಲಿಗೆ ಕರ್ಕೊಂಬಂತು ಅಂತ ಹೇಳ್ತೀವಿ. ಜೊತೆಗೆ ನಾವು ಕೂತಾಗ ಅದೇನೋ ಒಂದು ಆಗಬೇಕು, ದೊಡ್ಡದಾಗಬೇಕು ಅನ್ನೋ ಒಂದು ಹಪಾಪಿ ಇರುತ್ತೆ ನಮಗೆ.
ಫಾರ್ ಎಕ್ಸಾಂಪಲ್ ಇವ್ರು ಹೇಳಿದ್ರು ಅಮ್ಮನಿತ್ತ ಮುತ್ತಂತೆ ಒಂದು ಸಾಂಗಿಗೆ ಒಂಥರ ನೀರಿಂದ ನೀರಿನ ಥರ ನಾವು ಒದ್ದಾಡಿದ್ವಿ, ಅದೊಂದು ಲೈನ್ ಬರೋಕೆ. ಇವರು ನಾನು ಬಹುಶಃ ಒಂದು ದೊಡ್ಡ ಬುಕ್ ಬರೆದ್ಬಿಡ್ಬೋದು. ನಾಗಶೇಖರ್ ಅವರಿಗೆ ಬರೆದಿರೋ ಹಾಡುಗಳ ಆಪ್ಷನ್ ಇಟ್ಕೊಂಡ್ರೆ ಅದೇ ಒಂದು ದೊಡ್ಡ ಬುಕ್ ಆಗ್ಬಿಡುತ್ತೆ. ಏನಪ್ಪ ಇಷ್ಟು ಚೆನ್ನಾಗಿ ಕೊಟ್ಟ ಮೇಲೆ ಇನ್ನೇನೋ ಕೇಳ್ತಾರಲ್ಲ ಅಯ್ಯಪ್ಪ ಅಂತ ನನ್ನ ಮನಸ್ಸಲ್ಲಿರೋ ಒಂದು ಪಾಯಿಂಟಲ್ಲಿ ಶುರು ಆಗತ್ತದು. ಏನು ಇಷ್ಟು ಚೆನ್ನಾಗಿ ಕೊಟ್ಟಿದ್ದೀನಿ, ಬಟ್ ಫೈನಲಿ ಒಂದು ನಂಬಿಕೆ ಏನಿರುತ್ತಂದ್ರೆ ಇದೆಲ್ಲೋ ಒಂದು ಅದ್ಭುತಕ್ಕೆ ಹೋಗಿ ಲ್ಯಾಂಡ್ ಆಗುತ್ತೆ ಅಂತ ಅದೊಂದು ಗಾಢ ನಂಬಿಕೆ ಇರ್ತೀವಿ. ಹಾಗಾಗಿ ನಮ್ಮ ಸಾಂಗ್ಗಳು ಮತ್ತೆ ಇಷ್ಟು ಈಸಿಯಾಗಿ ಅಲ್ಲಿ ನಾನೇನೋ ನನ್ನ ಪ್ರತಿಭೆಯನ್ನು ಪ್ರದರ್ಶನ ಮಾಡಬೇಕು, ನನಗೆ ಏನೇನೋ ಗ್ರಂಥಗಳನ್ನ ಕುವೆಂಪು ಅವ್ರನ್ನ ಓದಿದ್ದೀನಿ, ನರಸಿಂಹ ಸ್ವಾಮಿ ಅವ್ರನ್ನ ಓದಿದ್ದೀನಿ, ದಾರಾಬೇಂದ್ರೆಯವ್ರನ್ನ ಓದಿದ್ದೀನಿ, ಅದೆಲ್ಲ ತುಂಬಿಸ್ಬೇಕು ಅಂತ ಈಸಿಯಾಗಿ ಸಿನಿಮಾ ಸಾಮಾನ್ಯ ಜನರ ಮಾಧ್ಯಮ ಪ್ರತಿಯೊಬ್ಬನ ಬಾಯಲ್ಲಿ ನಾವು ಬರೆದ ಪದಗಳು ನೆಲೆದಾಡಬೇಕನ್ನೋ ಉದ್ದೇಶದಲ್ಲಿ ನಾನು ಬರಿತೀನಿ, ಅದನ್ನೇ ಇವರು ಕೇಳ್ತಾರೆ. ನಾನು ಸ್ವಲ್ಪ ಜಾಸ್ತಿ ಏನಾದ್ರು ಸ್ವಲ್ಪ ಬನ್ನಿ ಕೆಳಬನ್ನಿ ಅಂತ. ಸೊ ಆ ಒಂದು ವೈಬ್ ಫ್ರೀಕ್ವೆನ್ಸಿ ತಂತಾನೆ ಮ್ಯಾಚ್ ಆಗಿರೋದ್ರಿಂದ ಥ್ಯಾಂಕ್ಸ್. ಆ್ಯಕ್ಚುಲಿ ಥ್ಯಾಂಕ್ ಯು. ನಿಮ್ಮ ಎಲ್ಲ ಸಿನಿಮಾಗಳಲ್ಲೂ ಆಲ್ಮೋಸ್ಟ್ ಅಷ್ಟು ಹಾಡುಗಳನ್ನ ಬರ್ಸ್ಕೊಂಡು ಇನ್ನೂ ನಮ್ಮನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದೀರಾ. ಥ್ಯಾಂಕ್ಸ್. Love you, Kavigala. Love you always. And the center of attraction, ನಮ್ಮ ಹೀರೋಯಿನ್ ರಚಿತಾ ಅವರು, ನಮ್ಮ ಹೀರೋ ಶ್ರೀನಗರ ಕಿಟ್ಟಿ ಅವರು ಸಾಂಗ್ ಲಾಂಚ್ ನಂತರ ಮಾತಾಡ್ತಾರೆ. ಈ ಸಾಂಗ್ ಲಾಂಚ್ ಮಾಡೋದಕ್ಕೆ ಒಂದು ವಂಡರ್ಫುಲ್ ನ್ಯೂ ಕಪಲ್ ಬಂದಿದೆ. ಸೊ ಅವ್ರನ್ನ ಡೌನ್ ದ ಲೈನ್ ಬಿಫೋರ್ ಲಾಂಚ್ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಅದಕ್ಕೂ ಮುಂಚೆ ನನ್ನ ಜೊತೆ ನನ್ನ ಸ್ನೇಹಿತರಾದ ನಿರಂಜನ್ ಹಾಗೂ ಶ್ರೇಯಸ್ ಕೆ ಮಂಜು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಐ ವೆಲ್ಕಮ್ ದೇಮ್ ಆನ್ ಸ್ಟೇಜ್. ಆ್ಯಂಡ್ ಅಣ್ಣ ಏನೋ ಮರ್ತಿದ್ದೆ ಅಂದ್ರಲ್ಲ, ವಾಟ್ ಇಸ್ ದ್ಯಾಟ್? ಅವ್ರು ಬರ್ಲಿದ್ದಾರೆ. ಈ ಸಿನಿಮಾದಲ್ಲಿ ಇನ್ನೊಂದಿಲ್ಲ, ಅದೊಂದು ಮರ್ತೋಗಿತ್ತು. ಎಲ್ಲಿ ಕಿಟ್ಟಪ್ಪ ಬಾನಮ್ಮ ಇದಾರಲ್ವಾ, ಇನ್ನೊಂದಿಲ್ಲ ಈ ಸಿನಿಮಾದಲ್ಲಿ, ಇನ್ನೊಂದಿಲ್ಲ ಅದು ಹೇಳ್ತೀನಿ. ತುಂಬ ಇಂಪಾರ್ಟೆಂಟ್ ಇದು. ನಿತ್ಯದಿಂದ ಪ್ರೀತಿಯಿಂದ ಶುರುವಾಗಿದೆ. ಈ ಸಿನಿಮಾದಲ್ಲಿ ಇನ್ನೊಂದಿಲ್ಲ. ನಾಯಕ ನಟರಾದಂಥ ಶ್ರೀನಗರ ಕಿಟ್ಟಿ ಅವರು ಈ ಪಿಕ್ಚರಲ್ಲಿ ಕುಡಿಯಲ್ಲ. ತುಂಬಾ ಮುಖ್ಯವಾದ ವಿಷಯ ಇದು. 17 ವರ್ಷದ ಹಿಂದಿಂದ ನೋಡಿದ್ದೀವಿ ಎಂತಿ ನಿನ್ನ ಪ್ರೀತಿಯದಿಂದ, ಪ್ರೀತಿಯಿಂದ ಇದ್ರಲ್ಲಿ ಕುಡಿಯೋದು ಬಿಟ್ಟಿದ್ದಾರೆ. ದಟ್ ಇಸ್ ಗುಡ್. ಈಗ ಕನ್ನಡ ಚಲನಚಿತ್ರರಂಗದ ಯುವ ಪ್ರತಿಭೆಗಳು ನಮ್ಮ ಜೊತೆಗಿದ್ದಾರೆ ಸರ್. ಸೊ ನಾನು ಯಾವಾಗಲೂ ಹೇಳ್ತೀನಿ, ಅವಾಗಲೇ ಹೇಳಿದೆ. ಈ ಕಾರ್ಯಕ್ರಮಕ್ಕೆ ಆಗಸಿದಂಥ ಮೊದಲನಾಗಿ ನಮ್ಮ ಆತ್ಮೀಯರು ನಮ್ಮ ಶ್ರೀನಿವಾಸ ಅವರು ಬಂದಿದ್ದಾರೆ. ಅವರು ಬೆಂಗಳೂರು ಅರ್ಬನ್ DC ಆಗಿದ್ದರು. ಕರೆದ ಪಾಪ ಕೆಲಸ ಎಲ್ಲ ಬಿಟ್ಟು ಬಂದಿದ್ದಾರೆ. ಮತ್ತು ನಮ್ಮ ಶ್ರೀಕಾಂತ್ ಸಾರು, ವಾಸಣ್ಣವರು, ಮತ್ತು ಕವಿರಾಜ್ ಅವರು, ನಮ್ಮ ಶ್ರೀಧರರು, ನಮ್ಮ ಶಕ್ತಿವೇಲ್ ಅವರು, ಮತ್ತು ಸಂಗೀತ, ಮತ್ತು ಇಲ್ಲಿ ಬಂದಿರೋ ಸ್ನೇಹಿತರುಗಳು ಯಾರು ಸರಿ ಕಾಣಿಸ್ತಾ ಇಲ್ಲ. ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲ ಈಗ ಸಾಂಗ್ ಕೇಳಿದ್ದೀರಾ. ಇನ್ನು ಈಗ ಸಾಂಗ್ನ ರಿಲೀಸ್ ಆಗುತ್ತೆ. ನಾಗಶೇಖರ್ ಭಾಳ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ. ನಮ್ಮ ಶ್ರೀಧರ್ ಅದಕ್ಕೆ ಒಳ್ಳೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಕವಿರಾಜರು ಒಳ್ಳೆ ಲಿರಿಕ್ಸ್ ಬರೆದಿದ್ದಾರೆ. ತಮಗೆಲ್ಲ ಗೊತ್ತಿರೋಂಗೆ ಸಂಗೀತ ಆಡಿದ್ದಾರೆ, ಸೋನು ನಿಗಮ್ ಮಾಡಿದ್ದಾರೆ, ಮಂಗ್ಲಿ ಆಡಿದ್ದಾರೆ. ನಾವೀಗ ನಾನು ನಮ್ಮ ಕಿಟ್ಟಪ್ಪ ಸುಮಾರು ಒಂದು 16ರಿಂದ 18 ಜಿಲ್ಲೆನ ಪ್ರವಾಸ ಮಾಡ್ಕೊಂಡು ಬಂದು ಹೆಚ್ಚು ಕಡಿಮೆ ಎಲ್ಲ ಕಡೆ ಭಾಳ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಕತೆ ಭಾಳ ಅದ್ಭುತವಾಗಿದೆ. ನಮಗೆ ಏನು ಅಂತಂದ್ರೆ ಈಗ ನೀವುಗಳೆಲ್ಲ ಸಹಕಾರ ಮಾಡಬೇಕು. ಕನ್ನಡದಲ್ಲಿ ಕನ್ನಡ ಸಿನಿಮಾ ಮತ್ತು ದೀಪಕ್, ನಮ್ಮ ಕೋ ಪ್ರೊಡ್ಯೂಸರ್ ದೀಪಕ್ ಬರ್ತಾಯಿದ್ದಾರೆ, ವೆಲ್ಕಮ್. ಮತ್ತು ಅವ್ರ ಮಿಸ್ಸಸ್ ದೀಪಿಕಾ ದಾಸ್ ಅವರು ಬರ್ತಾಯಿದ್ದಾರೆ, ದಯವಿಟ್ಟು ಬನ್ನಿ, ವೆಲ್ಕಮ್. ಸೊ ಇದು ಒಂದು ಶಿಡ್ಲಘಟ್ಟದಿಂದ ಒಬ್ಬ ಹುಡುಗ, ಬಡ ಹುಡುಗ, ಅವನಿಗೆ ವಿದ್ಯಾಭ್ಯಾಸದ ಕಡೆ ಆಸಕ್ತಿ ಇರಲ್ಲ. ಅವನು ಬೆಂಗಳೂರಿಗೆ ಒಂದು ಜೀವನಕ್ಕೆ ಅಂತ ಬರ್ತಾನೆ. ಬಂದು ಅವನಿಗೆ ಒಂದು ಶ್ರೀಮಂತರು ಮಾಡೋದು ಒಂದು ಲವ್ ಆಗುತ್ತೆ. ಆದಮೇಲೆ ಅವನನ್ನು ಮೋಟಿವೇಟ್ ಮಾಡಿ ಆ ಶಿಡ್ಲಘಟ್ಟ ಸಿಲ್ಕ್ ಅನ್ನೋದು ಏನಿದೆ ಅದನ್ನು ಸ್ವಿಟ್ಜರ್ಲೆಂಡ್ಗೂ ರೀಚ್ ಮಾಡ್ತಾನೆ. ಅದೇ ಕತೆ. ಹೆಚ್ಚು ಕಡಿಮೆ ಒಂದು 7 ವರ್ಷದಿಂದ ಒಂದು 70-80 ವರ್ಷ ವಯಸ್ಸಾದ ತನಕ ನೋಡೋಂಥ ಸಿನಿಮಾ ಮಾಡಿದ್ದಾರೆ ನಮ್ಮ ನಾಗಶೇಖರ್ ಅವರು. ದಯವಿಟ್ಟು ತಾವೆಲ್ಲರೂ ಮಾಧ್ಯಮ ಮಿತ್ರರಿಗೆ ನಾನು ಇಲ್ಲಿ ಕೇಳ್ಕೊಳ್ತೀನಿ, ದಯವಿಟ್ಟು ಈ ಸಿನಿಮಾನ ಒಬ್ಬ ಲಾಸ್ಟ್ ಪರ್ಸನ್ಗೆ ರೀಚ್ ಆಗಿ ಮಾಡಬೇಕು. ಯಾಕೆಂದರೆ ನಾವೆಲ್ಲ ರೀಚ್ ಆದರೆ ಅಂತಲೇ ಪ್ರೊಡ್ಯೂಸರ್ ಬದುಕೋದು. ಯಾಕೆಂದರೆ ಇತ್ತೀಚೆಗೆ ಕನ್ನಡ ಸಿನಿಮಾಗಳು ತಮಗೆ ಗೊತ್ತು, ಥಿಯೇಟ್ರು ಸಿಗ್ತಾ ಇಲ್ಲ, ಸಿನಿಮಾನೂ ಹೋಗ್ತಾ ಇಲ್ಲ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ತಾವೆಲ್ಲ ಎಲ್ಲರೂ ರೀಚ್ ಆಗಿ ಮಾಡಿ ಕನ್ನಡ ಸಿನಿಮಾ ನೋಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ.